सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्री गुरवे नमः। ಒಂದು ಭಜನ್, ಗುರು ಭಜನ್ ನಂಬರ್ 15। तू है अनाथ बंधु करुणा सिंधु, तू है अनाथ बंधु करुणा सिंधु, ओम गुरुदेव जय गुरुदेव, ओम गुरुदेव जय गुरुदेव, ओम गुरुदेव जय गुरुदेव, ओम गुरुदेव जय गुरुदेव। दुख और दर्द दूर करो, सुख के कारण दुख का निवारण, मैं क्या जानूं तेरी महिमा, माया में आवे सब ही अंधेरा, तू है अनाथ बंधु करुणा सिंधु, ओम गुरुदेव जय गुरुदेव, ओम गुरुदेव जय गुरुदेव। जन्म जन्म के दुख बिसराओ, बंधन कोटि सूत्रास निवारो, मैं क्या जानूं तेरी लीला, माया में आवे सब ही अंधेरा, तू है अनाथ बंधु करुणा सिंधु, ओम गुरुदेव जय गुरुदेव, ओम गुरुदेव जय गुरुदेव, ओम गुरुदेव जय गुरुदेव, ओम गुरुदेव जय गुरुदेव। नंदो कृष्ण भजने।54 ಗೋಪಾಲ ರಾಧಲೋಲ,
ಗೋಪಾಲ ರಾಧಾಲೋಲ ಮುರಳೀಲೋಲ ನಂದಲಾಲ ಮುರಹರಿ ಬಾಲ ನಂದಲಾಲ ಗೋಪಾಲ ರಾಧಾಲೋಲ ಕೇಶವ ಮಾಧವ ಜನಾರ್ದನ ವನಮಾಲಾ ವೃಂದಾವನ ಬಾಲ ಮುರಳೀಲೋಲ ನಂದಲಾಲ ಮುರಹರಿ ಬಾಲ ನಂದಲಾಲ ಗೋಪಾಲ ರಾಧಾಲೋಲ ಗೋವಿಂದ ಮಾಧವ ಜನಾರ್ದನ ಗೋಪಿಕಾ ಯಾದವ ಯದುನಂದನ ಮುರಳೀಲೋಲ ನಂದಲಾಲ ಮುರಹರಿ ಬಾಲ ನಂದಲಾಲ ಗೋಪಾಲ ರಾಧಾಲೋಲ ಗೋಪಾಲ ರಾಧಾಲೋಲ ಧ್ಯಾನ ಶ್ಲೋಕಗಳು ನಿನ್ನೆ ಥರ ಕೆಲವುದು ಮಾತ್ರ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ತ್ವಾಂ ಭಗವದ್ಗೀತೆ ಸರ್ವೋಪನಿಷದೋ ಗಾವೋ ದೋಗ್ಧಾ ವಸುದೇವಸುತಂ ದೇವಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸುನ್ಮಂತಿ ದಿವ್ಯೈಸ್ತವೈಃ वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः देवाय तस्मै नमः. ನಿನ್ನೆ ಮೊದಲನೇ 2 ಶ್ಲೋಕ 3ನೇ ಅಧ್ಯಾಯದ್ದು ನಾವು ಚಾಂಟಿಂಗ್ ಮಾಡಿದ್ವಿ. ಈಗ ಮತ್ತೆ ಮಾಡೋಣ. ಮೊದಲನೇ 2 ಶ್ಲೋಕ 3rd ಚಾಪ್ಟರ್. ಓಂ ಶ್ರೀ ಒಟ್ಟಿಗೆ ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಧ್ಯಾಯಸಿ ಚೇತ್ ಕರ್ಮಣಸ್ತೆ
ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾತ್. ಓಕೆ, ಸೊ ಇದು ಅರ್ಜುನನ ಪ್ರಶ್ನೆ, ಮೊದಲನೇ 2 ಶ್ಲೋಕ. ಆಮೇಲೆ ಕೃಷ್ಣನ ಉತ್ತರ. ಈ ಪ್ರಶ್ನೆ ಯಾಕೆ ಕೇಳಿದ್ದಾನೆ ಅಂದರೆ, ನಾವು ನಿನ್ನೆ ನೋಡಿದ್ವಿ, 2ನೇ ಅಧ್ಯಾಯವನ್ನು ಆಧಾರವಾಗಿಟ್ಕೊಂಡು ಅರ್ಜುನ ಪ್ರಶ್ನೆಯನ್ನು ಕೇಳಿದ್ದಾನೆ. 2ನೇ ಅಧ್ಯಾಯವನ್ನು 4 ಭಾಗಗಳಾಗಿ ವಿಂಗಡಿಸ್ಬೋದು ಅಂತ ನಿನ್ನೆ ಯೋಚನೆ ಮಾಡಿದ್ವಿ. ಮೊದಲನೇ ಭಾಗದಲ್ಲಿ ಅರ್ಜುನನ ಶರಣಾಗತಿ, ಆ ಶ್ಲೋಕ ನೋಡಿದ್ವಿ. 7ನೇ ಶ್ಲೋಕ, ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಆ ಶ್ಲೋಕ ನೋಡಿದ್ವಿ. ಸೊ ಅರ್ಜುನ ಶಿಷ್ಯನಾಗ್ತಾನೆ, ಕೃಷ್ಣನನ್ನು ಗುರು ಅಂತ ಒಪ್ಕೊತಾನೆ, ಅವನು ಶಿಷ್ಯನಾಗ್ತಾನೆ. ಆವಾಗಲೇ ಉಪದೇಶ ಶುರು ಆಗೋಕ್ಕೆ ಸಾಧ್ಯ. ಆಮೇಲೆ 11ನೇ ಶ್ಲೋಕದಿಂದ ಉಪದೇಶ ಶುರು ಆಗತ್ತೆ. 12ನೇ ಶ್ಲೋಕದಿಂದ 25ನೇ ಶ್ಲೋಕ ಮುಖ್ಯವಾದ ಭಾಗ. 2ನೇ ಭಾಗದಲ್ಲಿ ಮುಖ್ಯವಾದ ಭಾಗ 12ನೇ ಶ್ಲೋಕದಿಂದ 25ನೇ ಶ್ಲೋಕ. ಅದು ಎಲ್ಲ ಉಪನಿಷತ್ತುಗಳ ಸಾರ. ಅಂದರೆ ಏನದು? ಆತ್ಮ ಅನಾತ್ಮ ವಿವೇಕ. ಎಲ್ಲ ಉಪನಿಷತ್ತಿನ ಸಾರ ಏನು? ಆತ್ಮ ಅನಾತ್ಮ ವಿವೇಕ. ಅನಾತ್ಮ ಅಂದರೆ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು, ನಮ್ಮ ವೇಷ. ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ನಮ್ಮ ವೇಷ. ನಮ್ಮ ಸ್ವರೂಪ ಚೈತನ್ಯ ತತ್ವ, ಸಚ್ಚಿದಾನಂದ ಸ್ವರೂಪ. ಸೊ ಆ ರೀತಿ ಇದನ್ನು ವಿಂಗಡಿಸ್ಬೇಕು ನಾವು. ಎಲ್ಲಿ ವಿಂಗಡಿಸ್ಬೇಕು? ಬುದ್ಧಿಯಲ್ಲಿ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸಕ್ಕರೆ ಮತ್ತು ಮರಳನ್ನು ಮಿಕ್ಸ್ ಮಾಡಿ ಒಂದು ಇರುವೆನ ಅಲ್ಲಿ ಬಿಟ್ಟರೆ ಅದು ಸಕ್ಕರೆ ಮಾತ್ರ ತಗೊಳತ್ತೆ. ಆ ಥರ ನಾವು ಕೂಡ ವಿವೇಕದ ಅಭ್ಯಾಸ ಮಾಡಬೇಕು. ವಿವೇಕ ಅನ್ನೋದು ವಿಚ್ ಅನ್ನೋ ಧಾತುವಿಂದ ಬಂದಿದೆ. ವಿಚ್ ಅಂದರೆ ಟು ಸಪ್ರೇಟ್, ಬೇರ್ಪಡಿಸೋದು. ಎಲ್ಲಿ ಬೇರ್ಪಡಿಸೋದು? ನಮ್ಮ ಬುದ್ಧಿಯಲ್ಲಿ. ಸೊ ವೇದಾಂತದಲ್ಲಿ ಬುದ್ಧಿಗೆ ತುಂಬ ಕೆಲಸ. ಅದಕ್ಕೆ ಎಷ್ಟೋ ಜನರಿಗೆ ಇಷ್ಟ ಇಲ್ಲ. ಬುದ್ಧಿಗೆ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ ಆ ರೀತಿ. ಸೊ ಟು ಸಪ್ರೇಟ್ ಇನ್ ಅವರ್ ಥಿಂಕಿಂಗ್, ವಿಚ್ ಟು ಸಪ್ರೇಟ್ ಆತ್ಮ ಫ್ರಮ್ ಅನಾತ್ಮ. ಗುರುದೇವ್ ಯಾವಾಗಲೂ ಕೂಡ ಎಲೆಕ್ಟ್ರಿಸಿಟಿ ಉದಾಹರಣೆ ಕೊಡ್ತಾಯಿದ್ರು. ಈಗ ಬಲ್ಬಲ್ಲಿ, ಯಾವುದೇ ಬಲ್ಬು ಟ್ಯೂಬ್ಲೈಟ್ ಯಾವ್ದು ಬೇಕಾದ್ರೂ ತಗೊಳ್ಳಿ, ಬಲ್ಬಲ್ಲಿ ಬಲ್ಬ್ ಬೇರೆ, ಅದರಲ್ಲಿರೋ ಫಿಲಮೆಂಟು ಅದೆರಡು ಸೇರಿ ಒಂದು ಯೂನಿಟ್. ಅದರಲ್ಲಿ ವಿದ್ಯುತ್ ಶಕ್ತಿ ಪ್ರವಾಹ ಆಗೋತಿದೆಯಲ್ಲ, ಅದೇ ಬೇರೆ. ಆ ವಿದ್ಯುತ್ ಶಕ್ತಿಗೂ ಬಲ್ಬ್ಗೂ ಯಾವ ಕನೆಕ್ಷನ್ನು ಇಲ್ಲ. ಅದರ ವಿದ್ಯುತ್ ಶಕ್ತಿ ಇಲ್ಲದೆ ಬಲ್ಬು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಈ ಆತ್ಮ ಚೈತನ್ಯ ಇದೆಯಲ್ಲ, ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್, ಅದು ಇಟ್ ಇಸ್ ಎ ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್. ವಿದ್ಯುತ್ ಶಕ್ತಿ ಥರ ಅದು ಸ್ವತಂತ್ರವಾದಂಥ ಒಂದು ತತ್ವ. ಆದರೆ ಅದಿಲ್ಲದೆ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇತೋಪನಿಷತ್ತಲ್ಲಿ ಅದನ್ನು ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಮನಸ್ಸಿನ ಮನಸ್ಸು ಅಂತ ಕರೆದಿದ್ದಾರೆ ಗುರುಗಳು. ಇಟ್ ಈಸ್ ದಿ ಐ ಆಫ್ ದಿ ಐ, ದಿ ಇಯರ್ ಆಫ್ ದಿ ಇಯರ್, ದಿ ಮೈಂಡ್ ಆಫ್ ದಿ ಮೈಂಡ್. ಅಂದರೆ ವಿತೌಟ್ ಇಟ್ ಮೈಂಡ್ ಆ್ಯಂಡ್ ದಿ ಸೆನ್ಸ್ ಆರ್ಗನ್ಸ್ ಕೆನಾಟ್ ಡೂ ಎನಿಥಿಂಗ್. ಸೊ ಆ ಆತ್ಮತತ್ವವನ್ನು ನಾವು ಅರ್ಥಕೊಬೇಕು. ಆಮೇಲೆ ಅದು ನಾನು ಅಂತ ಅರ್ಥ ಮಾಡ್ಕೋಬೇಕು. ಆತ್ಮತತ್ವ ನಮ್ಮ ಶರೀರಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲೆಲ್ಲೂ ಇರುವಂಥ ತತ್ವ. ಅದಕ್ಕೆ ಇನ್ನೊಂದು ಹೆಸರು ಬ್ರಹ್ಮ. ಅದಕ್ಕೆ ಮಾಂಡುಕ್ಯ ಉಪನಿಷತ್ತಲ್ಲಿ ಅಯಮಾತ್ಮ ಬ್ರಹ್ಮ ಅಂತ ಕರೆಯಲಾಗಿದೆ. ಅಹಂ ಬ್ರಹ್ಮಾಸ್ಮಿ ಜ್ಞಾನದಲ್ಲಿ ನಿಲ್ಲಬೇಕು ಅನ್ನೋದು ಉಪನಿಷತ್ತಿನ ಸಂದೇಶ. ಸೊ ಇದು ಅರ್ಜುನನಿಗೆ ಶ್ರೀಕೃಷ್ಣ ಕೊಡ್ತಾನೆ ಈ ಜ್ಞಾನ. 2ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ. ಆಮೇಲೆ ಧಾರ್ಮಿಕ ದೃಷ್ಟಿಯನ್ನು ಕೊಡ್ತಾನೆ, ಆಮೇಲೆ ಲೌಕಿಕ ದೃಷ್ಟಿಯನ್ನು ಕೊಡ್ತಾನೆ. ನಿನ್ನ ಸ್ವಧರ್ಮ, ನೀನು ಕ್ಷತ್ರಿಯನಾಗಿರೋದ್ರಿಂದ ನೀನು ನಿನ್ನ ಸ್ವಧರ್ಮವನ್ನು ಮಾಡಬೇಕು, ಯುದ್ಧ ಮಾಡೋದು ನಿನ್ನ ಸ್ವಧರ್ಮ ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಲೌಕಿಕ ದೃಷ್ಟಿ, ನೀನು ಯುದ್ಧ ಮಾಡಲಿಲ್ಲ ಅಂದರೆ ನಿನಗೆ ಕೆಟ್ಟ ಹೆಸರು ಬರುತ್ತೆ ಅಂತಲೂ ಹೇಳ್ತಾನೆ. ಅದರ ಮುಖ್ಯವಾದ ಭಾಗ ಆತ್ಮ ಅನಾತ್ಮ ವಿವೇಕ, ಆ ಜ್ಞಾನಯೋಗ. ಆಮೇಲೆ ಇದು 11ನೇ ಶ್ಲೋಕದಿಂದ 37ನೇ ಶ್ಲೋಕ ತನಕ 2ನೇ ಭಾಗ ಉಪದೇಶ. ಆಮೇಲೆ ಮತ್ತೆ ಕರ್ಮಯೋಗದ ಉಪದೇಶವನ್ನು ಮಾಡ್ತಾನೆ ಶ್ರೀಕೃಷ್ಣ 38ನೇ ಶ್ಲೋಕದಿಂದ
53ನೇ ಶ್ಲೋಕದ ತನಕ ಕರ್ಮಯೋಗ. ಅದಕ್ಕೆ ಇಂಟ್ರಡಕ್ಷನ್ನು, ಕರ್ಮಯೋಗದ ಸ್ತುತಿ ಮಾಡ್ತಾನೆ. ಆಮೇಲೆ ಕರ್ಮಯೋಗವನ್ನು 47ರಿಂದ ಆ್ಯಕ್ಚುಲಾಗಿ ಶುರು ಮಾಡ್ತಾನೆ. 47, 48 ಮುಖ್ಯ ಶ್ಲೋಕಗಳು, ಬೀಜ ಶ್ಲೋಕಗಳು. ಅದರಲ್ಲಿ ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಡೆಫಿನಿಷನ್ ಆಫ್ ಕರ್ಮಯೋಗ. ವಾಟ್ ಈಸ್ ಕರ್ಮಯೋಗ? ಇಕ್ವಾನಿಮಿಟಿ ಈಸ್ ಯೋಗ. ಜೀವನದಲ್ಲಿ ಬೇರೆ ಬೇರೆ ಥರ ಅನುಭವಗಳು ಬರುತ್ತೆ ಹೋಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್, ಲಾಭ ನಷ್ಟ, ಸುಖ ದುಃಖ, ಸ್ತುತಿ ನಿಂದೆ, ದ್ವಂದ್ವಗಳು. ಈ ದ್ವಂದ್ವಗಳ ಮಧ್ಯ ಮನಸ್ಸನ್ನು ಸಮವಾಗಿ, ಜಡವಾಗಲ್ಲ ಸಮವಾಗಿ ಇಟ್ಕೊಬೇಕು. ಅಂದರೆ ಸ್ವಲ್ಪ ಡಿಸ್ಟರ್ಬ್ ಆಗೋದು ಸಹಜ, ಆದರೆ ಡಿಸ್ಟರ್ಬೆನ್ಸ್ನ ಬೇಗ ಸಮಸ್ಥಿತಿಗೆ ಬರೋದಿದೆಯಲ್ಲ, ಅದು ಯೋಗ. ದಟ್ ಈಸ್ ಕರ್ಮಯೋಗ. ಒಮ್ಮೆ ನಾನು ಬಾಂಬೆಯಲ್ಲಿ ಒಂದು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ, ಒಂದು ಕೋರ್ಸ್ ಥರ. ಆವಾಗ ಒಬ್ಬರು ಆಚಾರ್ಯರು, ಗುರುಗಳು ಪಾಠ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ, ಮೇಲುಗಡೆ ದೇವಸ್ಥಾನದಲ್ಲಿ. ಪಬ್ಲಿಕ್ಕು ಬಂದಿದ್ದರು. ಪಬ್ಲಿಕ್ಕು ಬಂದು ಅದರಲ್ಲೊಬ್ಬರು ತುಂಬ ಜೋರಾಗಿ ನಗೋರಿದ್ದರು. ಒಂದು ದಿವಸ ತುಂಬ ಜೋರಾಗಿ ನಗ್ತಾರವರು, ಫೇಮಸ್ ಅವ್ರು ನಗುಗೆ. ಸೊ ಇವರು ಸ್ವಲ್ಪ ಜೋಕ್ಸ್ ಮಾಡೋದು ಬೇರೆ ಜಾಸ್ತಿ ಸ್ವಾಮೀಜಿ. ಸೊ ಅವರು ಜೋಕ್ಸ್ ಮಾಡೋದಕ್ಕೂ ಅವ್ರು ನಗೋದಕ್ಕೂ ತುಂಬ ಮ್ಯಾಚ್ ಆಗ್ತಾಯಿತ್ತು. ಆಗ ನಮ್ಮ ಗ್ರೂಪಲ್ಲಿರೋರು, ನಮ್ಮ ಟ್ರೈನೀಸಲ್ಲೆಲ್ಲ ಜಾಸ್ತಿ ವಯಸ್ಸಾದವರೇ ಇದ್ದರು. ಅವ್ರಿಗೆ ಕೋಪ ಬಂದ್ಬಿಡ್ತು. ಅವ್ರು ಹಿಂದುಗಡೆ ತಿರುಗಿ ಬೈಯಕ್ಕೆ ಶುರು ಮಾಡಿದ್ರು ಅವ್ರಿಗೆ. ಆವಾಗ ಸ್ವಾಮೀಜಿ ಹೇಳಿದ್ರು, ಇಟ್ ಈಸ್ ಓಕೆ, ಅವರ್ ಸಾಧನ ಈಸ್ ನಾಟ್ ಟು ಗೆಟ್ ಡಿಸ್ಟರ್ಬ್. ಅವರ್ ಸಾಧನ ಈಸ್ ನಾಟ್, ಡಿಸ್ಟರ್ಬ್ ಆಗದೇ ಇರೋದು ಸಾಧನೆ. ಡಿಸ್ಟರ್ಬ್ ಆಗೋದು ಸಾಧನೆ ಅಲ್ಲ, ಡಿಸ್ಟರ್ಬ್ ಆಗದೇ ಇರೋದು ಸಾಧನೆ. ಡಿಸ್ಟರ್ಬ್ ಆಗೋದಕ್ಕೆ 1000 ಕಾರಣ ಇದೆ ಜಗತ್ತಲ್ಲಿ. ನಮ್ಮ ಸುತ್ತಮುತ್ತ ಡಿಸ್ಟರ್ಬ್ ಆಗಬೇಕು ಅಂದರೆ 1000 ಕಾರಣ ಸಿಗುತ್ತೆ. ಡಿಸ್ಟರ್ಬ್ ಆಗೋದಕ್ಕೆ ಅಲ್ಲ, ಡಿಸ್ಟರ್ಬ್ ಆಗದೇ ಇರೋದಿದೆಯಲ್ಲ, ಇನ್ ಸ್ಪೈಟ್ ಆಫ್ ಡಿಸ್ಟರ್ಬೆನ್ಸ್, ದಟ್ ಈಸ್ ಕಾಲ್ಡ್ ಸಮತ್ವಂ. ಸಮತ್ವಂ ಯೋಗ ಉಚ್ಯತೆ ಅಂತ ಶ್ರೀಕೃಷ್ಣ ಡೆಫಿನಿಷನ್ ಕೊಡ್ತಾನೆ, ಅದು 48ನೇ ಶ್ಲೋಕದಲ್ಲಿ. ಆಮೇಲೆ ಯೋಗ ಕರ್ಮಸು ಕೌಶಲಂ. ಯೋಗ ಅಂದ್ರೇನು? ಕರ್ಮಸು ಕೌಶಲಂ. ಕೌಶಲಂ ಅಂದರೆ ಜಾಣತನ. ಸಾಮಾನ್ಯವಾಗಿ ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಬಂಧನಕ್ಕೆ ಕಾರಣವಾಗುವ ಕರ್ಮವನ್ನು ಮೋಕ್ಷಕ್ಕೆ ಕಾರಣವಾಗಿ ಪರಿವರ್ತನೆ ಮಾಡೋದಿದೆಯಲ್ಲ, ಅದೇ ಕರ್ಮಯೋಗ. ದಟ್ ಇಸ್ ದಟ್ ಆರ್ಟ್ ಆಫ್ ಕನ್ವರ್ಟಿಂಗ್ ಬೈಂಡಿಂಗ್ ಕರ್ಮ ಇಂಟು ರಿಲೀಸಿಂಗ್ ಕರ್ಮ. ಆ ಡೆಫಿನೇಷನ್ ಅದೆಲ್ಲ ಕೂಡ ಕರ್ಮಯೋಗದ ವಿಚಾರದಲ್ಲಿ ಬರುತ್ತೆ. 38ನೇ ಶ್ಲೋಕದಿಂದ 53. ಆಮೇಲೆ 54ರಿಂದ 72 ಶ್ರೀಕೃಷ್ಣ ಮತ್ತೆ ಆತ್ಮಜ್ಞಾನಿಯನ್ನು ಹೊಗಳುತ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಸ್ಥಿತಪ್ರಜ್ಞೆ ಯಾರೋ ಆತ್ಮನಲ್ಲೇ ಸಂತುಷ್ಟನಾಗಿರ್ತಾನೋ, ಬಾಹ್ಯವಾದ ವಸ್ತುಗಳನ್ನು ಬಯಸದೇನೆ ಆತ್ಮನಲ್ಲೇ ಸಂತುಷ್ಟನಾಗಿರ್ತಾನೋ ಅವನು ಸ್ಥಿತಪ್ರಜ್ಞ. ಹಿ ಡಸ್ ನಾಟ್ ಡಿಪೆಂಡ್ ಆನ್ ಎನಿ ಔಟ್ಸೈಡ್ ಆಬ್ಜೆಕ್ಟ್ ಫಾರ್ ಹಿಸ್ ಹ್ಯಾಪಿನೆಸ್ ಆರ್ ಪೀಸ್ ಆರ್ ಸೆಕ್ಯೂರಿಟಿ. PHS, ಶಾಂತಿ, ಆನಂದ ಮತ್ತು ಭದ್ರತೆಗೆ ಹೊರಗಡೆ ಯಾವ ವಸ್ತುವನ್ನು ಆಶ್ರಯಿಸಿದರೋನು ಸ್ಥಿತಪ್ರಜ್ಞೆ. ಯಾಕಂದರೆ ಅವನಿಗೆಲ್ಲ ಒಳಗೆ ಸಿಗುತ್ತೆ, ಹೊರಗಡೆ ಏನು ಬೇಕಾಗಿಲ್ಲ. ಆ ಜ್ಞಾನ ಸಾಧನೆಯನ್ನು ಮಾಡಿರೋನು, ಸುಮ್ಮನೆ ಅಲ್ಲ, ಜ್ಞಾನಾಭ್ಯಾಸ ಮಾಡಿದ್ದಾನೆ. ಅದರಿಂದ ಅವನಿಗೆ ಹೊರಗಡೆ ಯಾವ ವಸ್ತುವನ್ನು ಆಶ್ರಯಿಸುವಂಥ ಇದಕ್ಕೆ ಇದು ಮೂರಕ್ಕೆ. ವ್ಯವಹಾರಕ್ಕೆ ಎಲ್ಲರನ್ನೂ ಆಶ್ರಯಿಸಬೇಕು, ವಿಚಾರ ಬೇರೆ. ಆದರೆ ಇದು ಮೂರಕ್ಕೆ ಅವನು ಇದು ಯಾರನ್ನೂ ಆಶ್ರಯಿಸೋದಿಲ್ಲ. ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ಸ್ಥಿತಪ್ರಜ್ಞ. ಇಷ್ಟು ಹೇಳ್ತಾನೆ ಶ್ರೀಕೃಷ್ಣ. ಸೊ ಅರ್ಜುನನಿಗೆ ಇದು ಕೇಳಿ ಗೊಂದಲ ಆಗೋಯ್ತು. ಸೊ ಈ ಶ್ಲೋಕದಲ್ಲಿ ಅದೇ ಹೇಳೋದು, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ. ನಿನ್ನ ಅಭಿಪ್ರಾಯದಲ್ಲಿ ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠವಾಗಿದ್ದರೆ, ಯಾಕೆಂದರೆ ಶ್ರೀಕೃಷ್ಣ ಜ್ಞಾನವನ್ನು ಹೊಗಳ್ತಾನೆ ಮೊದಲು 2ನೇ ಭಾಗದಲ್ಲಿ, ಮತ್ತು 4ನೇ ಭಾಗದಲ್ಲಿ ಜ್ಞಾನಿಯನ್ನು ತುಂಬ ಹೊಗಳುತ್ತಾನೆ. ಆತ್ಮಜ್ಞಾನವನ್ನು ಹೊಗಳಿ ಮತ್ತು ಆತ್ಮಜ್ಞಾನಿಯನ್ನು ಹೊಗಳುತ್ತಾನೆ. ಆದರೆ ನನಗೆ ಕರ್ಮ ಮಾಡು ಅಂತ ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ ಅಂತ ಹೇಳ್ತಾನೆ. ಸೊ ಅದು ಯಾಕೆ ಅಂತ ಅರ್ಜುನನಿಗೆ ಗೊಂದಲ ಉಂಟಾಗಿದೆ. ಯಾಕಂದರೆ ಅವನ ಮನಸ್ಸಲ್ಲಿ ಏನು ಅಂದರೆ ಯುದ್ಧ ಬಿಟ್ಟು ಹೋಗಬೇಕು ಅಂತ. ಅವನಿಗೆ ಬೇಕಾಗಿರೋ ಉಪದೇಶ ಸಿಗ್ತಿಲ್ಲ ಅವನಿಗೆ, ಅದರಿಂದ ಅವನ ಮನಸ್ಸಲ್ಲಿ ಗೊಂದಲ ಆಗ್ತಾಯಿದೆ. ಸೊ ಜಾಯಸಿ ಅಂದರೆ ಶ್ರೇಷ್ಠವಾದದ್ದು, ಕರ್ಮಕ್ಕಿಂತ ಬುದ್ಧಿ ಅಂದರೆ ಇಲ್ಲಿ ಆತ್ಮಜ್ಞಾನ. ಕರ್ಮಕ್ಕಿಂತ ಆತ್ಮಜ್ಞಾನವೇ ಶ್ರೇಷ್ಠವಾಗಿದ್ದರೆ ನನ್ನನ್ನು ಈ ಘೋರವಾದ ಕರ್ಮದಲ್ಲಿ, ಯಾವುದು ಘೋರ ಕರ್ಮ? ಯುದ್ಧ. ಈ ಘೋರವಾದ ಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದೆಯಾ? ಘೋರೇ ಕರ್ಮಣಿ ಮಾಂ ನಿಯೋಜಯಸಿ.
ಯಾಕೆ ಈ ಘೋರವಾದ ಯುದ್ಧ ನನಗೇನು ಹೇಳಬೇಕು ನೀನು? ಆತ್ಮಜ್ಞಾನವೇ ಶ್ರೇಷ್ಠ, ಆತ್ಮಜ್ಞಾನಿಯೇ ಶ್ರೇಷ್ಠ, ನೀನು ಗುರುಗಳ ಹತ್ರ ಹೋಗಿ ಆತ್ಮಜ್ಞಾನವನ್ನು ಪಡ್ಕೊ ಅಂತ ಹೇಳಬೇಕು. ಆಗ ಅವನಿಗೆ ಖುಷಿ ಆಗ್ತಿತ್ತು ಅರ್ಜುನಿಗೆ. ಆದರೆ ಅವನಿಗದು ಹೇಳ್ತಾನೇ ಇಲ್ಲ. ಥ್ರೂಔಟ್ ಭಗವದ್ಗೀತೆ ಅವನು ಹೇಳೋದೇ ಇಲ್ಲ, ಯುದ್ಧ ಮಾಡು ಅಂತಲೇ ಹೇಳೋದು. ಸೊ ಯಾಕೆ ಅಂತ ಕೇಳ್ತಾನೆ. ಯಾಕೆ? ವೈ ಆರ್ ಯು ಟೆಲಿಂಗ್ ಮೀ ಟು ಡೂ ಆ್ಯಕ್ಷನ್ ಇನ್ಸ್ಟೆಡ್ ಆಫ್ ಗೇನಿಂಗ್ ನಾಲೆಡ್ಜ್ ಅಂತ ಕೇಳ್ತಾನೆ. ಆಮೇಲೆ ಸೆಕೆಂಡ್ ಶ್ಲೋಕದಲ್ಲಿ ಹೇಳ್ತಾನೆ, ನಿನ್ನ ಮಾತು ಒಂದಕ್ಕೊಂದು ವಿರುದ್ಧವಾಗಿರೋ ಥರ ಕಾಣ್ತಾ ಇದೆ ನನಗೆ. ಮಾತು ಕರೆಕ್ಟಾಗಿ ಇರ್ಬೋದು, ಆದರೆ ನನಗೆ ಆ ರೀತಿ ಗೊಂದಲಮಯವಾಗಿ ತೋರ್ತಾ ಇದೆ. ವ್ಯಾಮಿಶ್ರೇಣ ಇವ ಮೋಹಯಸಿ ಇವ. ಇಲ್ಲಿ ಇವ ಅನ್ನೋ ಶಬ್ದ ಭಾಳ ಇಂಪಾರ್ಟೆಂಟ್. ಇವ ಅಂತಂದರೆ ನೀನು ಹೇಳ್ತಿರೋದು ಕರೆಕ್ಟೇ, ಆದರೆ ನನಗೆ ಆ ರೀತಿ ತೋರ್ತಾ ಇದೆ, ಅದಲ್ಲಿ ಏನೋ ತಪ್ಪಿರೋ ಥರ ತೋರ್ತಾ ಇದೆ. ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ಯಾ, ಒಂದಕ್ಕೊಂದು ವಿರುದ್ಧವಾದ ಮಾತುಗಳನ್ನು ಆಡ್ತಿದ್ಯಾ ಅಂತ ನನಗೆ ಆ ರೀತಿ ತೋರ್ತಾ ಇದೆ. ಅಂದರೆ ಏನೋ ತೋರಿಸುತ್ತೆ? ಅರ್ಜುನನಿಗೆ ಶ್ರದ್ಧೆ ಇದೆ ಅಂತ ತೋರಿಸುತ್ತೆ. ಇವ ಅನ್ನೋ ಪದ ಏನು ತೋರಿಸುತ್ತೆ? ಅರ್ಜುನನ ಶ್ರದ್ಧೆ. ಶ್ರದ್ಧಾ ಅಂದ್ರೇನು? ಗುರುವಾಕ್ಯೇಶು ಶಾಸ್ತ್ರವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಯಾರಿಗೆ ಶ್ರದ್ಧೆ? ಶ್ರದ್ಧಾ ಅಂದರೆ ಪ್ರಮಾಣ ಬುದ್ಧಿ. ಶ್ರದ್ಧಾ ಅಂದರೆ ಪ್ರಮಾಣ ಬುದ್ಧಿ. ಅವ್ರ ಮಾತಲ್ಲಿ ಪ್ರಮಾಣ ಬುದ್ಧಿ ಇದ್ದರೆ ನಾವು ರಿಜೆಕ್ಟ್ ಮಾಡೋದಿಲ್ಲ. ನನಗೆ ಅರ್ಥ ಆಗ್ತಿಲ್ಲ, ಮುಂದೆ ಅರ್ಥ ಆಗುತ್ತೆ ಅನ್ನೋವಂಥ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ಶ್ರದ್ಧಾ. ಶ್ರದ್ಧೆ ಇಲ್ಲದೆ ಇದ್ದರೆ ಏನೋ ಹೇಳ್ತಾರೆ ಬೇಡ, ನಾನು ರಿಜೆಕ್ಟ್ ಮಾಡಿಬಿಡ್ತೀವಿ. ಏನೇನೋ ಹೇಳ್ತಿದ್ದಾರೆ ನಾವು ಬೇಡ, ಗುರುಗಳೇ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿಬಿಡ್ತೀವಿ. ಆದರೆ ಇವನು ಮಾಡಲಿಲ್ಲ. ನೀನು ಹೇಳೋದನ್ನು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ. ನೀನು ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದರಿಂದ ನೀನು ಯಾವುದಾದ್ರು ಒಂದು ಹೇಳು, ಇಲ್ಲ ಯುದ್ಧ ಮಾಡು ಅಂತ ಹೇಳು, ಇಲ್ಲ ಜ್ಞಾನಾಭ್ಯಾಸ ಮಾಡು ಅಂತ ಹೇಳು. ಎರಡೂ ಬೇಡ. ಎರಡನ್ನೂ ಹೇಳಿದ್ರೆ ನಂಗೆ ಕನ್ಫ್ಯೂಸ್ ಆಗುತ್ತೆ. ಡೋಂಟ್ ಗಿವ್ ಮೀ 2 choices, ಗಿವ್ ಮೀ ಓನ್ಲಿ 1 instruction. ಹೀಗೆ ಮಾಡು, ಏಕಂ ವದ. ಈಗ ಡಾಕ್ಟ್ರು ನೋಡಿ, ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು. ನಮ್ಮ ಪೇಷಂಟ್ ಕಥೆ ಏನು? ಡಾಕ್ಟ್ರು ಸ್ಪಷ್ಟವಾಗಿ ಹೇಳಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು. ಬಟ್ ಅದು ಕರ್ಮದ ವಿಷಯದಲ್ಲಿ ಆ ಥರ ಹೇಳ್ಬೋದು, ಜ್ಞಾನದ ವಿಷಯದಲ್ಲಿ ಆ ಥರ ಹೇಳೋಕ್ಕಾಗೋದಿಲ್ಲ. ಜ್ಞಾನದ ವಿಷಯದಲ್ಲಿ ವಿವರಣೆ ಮಾಡಿ ನಮ್ಮ ಬುದ್ಧಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ನಾವು ಮಾಡೋದು. ಕೊನೆಗೆ ನಮ್ಮ ಬುದ್ಧಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡೋದು ನಾವು. ಸೊ ಅದರಿಂದ ಅರ್ಜುನಂಗೆ ಆ ರೀತಿ ಹೇಳೋದಿಲ್ಲ ಶ್ರೀಕೃಷ್ಣ. ಈಗ ಎಲ್ಲ ವಿಚಾರಗಳನ್ನು ಅವನ ಮುಂದೆ ಬಿಚ್ಚಿಡ್ತಾನೆ. ನೋಡು ಅರ್ಜುನ, ಹೀಗಿದೆ ವಿಚಾರ, ನಿನಗೆ ಯಾವ್ದು ಸರಿ ಅನಿಸುತ್ತೋ ಮಾಡು ಅಂತ ಕೊನೆಯಲ್ಲಿ ಹೇಳ್ತಾನೆ. ಸೊ ಈಗ 3ನೇ ಶ್ಲೋಕಕ್ಕೆ ಹೋಗೋಣ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಒಟ್ಟಿಗೆ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಸೊ ಅಸ್ಮಿನ್ ಲೋಕೆ, ಅಸ್ಮಿನ್ ಲೋಕೆ ಅಂದರೆ ಈ ಲೋಕದಲ್ಲಿ, ಇನ್ ದಿಸ್ ವರ್ಲ್ಡ್, ದ್ವಿವಿಧಾ ನಿಷ್ಠಾ. ನಿಷ್ಠಾ ಅಂದರೆ ಇಲ್ಲಿ ಜೀವನ ಶೈಲಿ. ನಿಷ್ಠಾ ಅಂದರೆ ಇಲ್ಲಿ ಲೈಫ್ ಸ್ಟೈಲ್. ನಮ್ಮ ಏನು ಗುರಿ ಇಟ್ಕೊಂಡಿರ್ತೀವಿ ಅದಕ್ಕೆ ತಕ್ಕಂತೆ ಲೈಫ್ ಸ್ಟೈಲ್ ಇರಬೇಕಲ್ವಾ. ಯಾರೊಬ್ಬ ಗುರಿ ಇಟ್ಕೊತಾನೆ, ನಾನು ಒಲಿಂಪಿಕ್ಸಲ್ಲಿ ರನ್ನಿಂಗ್ ರೇಸಲ್ಲಿ ಗೋಲ್ಡ್ ತೆಗಿಬೇಕು ಅಂತ ಗುರಿ ಇಟ್ಕೊತಾನೆ ಅಂತ ಇಟ್ಕೊಳ್ಳೋಣ. ಇಟ್ಕೊಳ್ಳೋರು ತುಂಬ ಅಪರೂಪ, ಆದರೂ ಇಟ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ಸ್, ನೆಕ್ಸ್ಟ್ ಒಲಿಂಪಿಕ್ಸಲ್ಲಿ. ಸೊ ಅವನು ಹೇಗಿರಬೇಕು? ಬೆಳಿಗ್ಗೆ 8 ಗಂಟೆಗೆ ಎದ್ದು ಟೀ ಕುಡಿದು ರಿಲ್ಯಾಕ್ಸ್ ಮಾಡಿ ಹಂಗೆಲ್ಲ ಇದ್ರಾಗತ್ತಾ? ಬೆಳಿಗ್ಗೆ ಬೇಗ ಎದ್ದು ಏನೋ ಮಾಡಬೇಕು, ಡಯಟ್ ಚೇಂಜ್ ಮಾಡಬೇಕು, ಅವನು ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು, ಅವ್ನ ಫ್ರೆಂಡ್ಸನ್ನು ಚೇಂಜ್ ಮಾಡಬೇಕು, ಎಲ್ಲ ಬದಲಾವಣೆ ತಂದು ಚುರುಕಾಗಬೇಕು, ಆ್ಯಕ್ಟಿವ್ ಆಗಬೇಕು, ಏನೇನೋ ಅಭ್ಯಾಸ ಮಾಡಬೇಕು. ಯಾಕೆಂದರೆ ಅವ್ನ ಗುರಿ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ಸ್. ಅದೇ ಥರ ನಮ್ಮ ಗುರಿಗೆ ತಕ್ಕಂತೆ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಲ್ವಾ. ಸೊ ನಿಷ್ಠಾ ಅಂದರೆ ಲೈಫ್ ಸ್ಟೈಲ್. ಸೊ 2 ಥರ ಲೈಫ್ ಸ್ಟೈಲ್ ಇದೆ. ಯಾರಿಗೆ? ಮುಮುಕ್ಷುಗಳಿಗೆ. ಮುಮುಕ್ಷುಗಳಿಗೆ 2 ಥರ ಲೈಫ್ ಸ್ಟೈಲ್ ಇದೆ. ದ್ವಿವಿಧ ನಿಷ್ಠಾ, ಜೀವನ ಶೈಲಿ. ಒಂದು ಜ್ಞಾನಯೋಗೇನ ಸಾಂಖ್ಯಾನಾಂ. ಸೊ ಒಂದು ನಿಷ್ಠಾ ಜ್ಞಾನಯೋಗ ನಿಷ್ಠ, ಜ್ಞಾನಯೋಗದ ಅಭ್ಯಾಸ ಮಾಡೋದಕ್ಕೆ ಅನುಕೂಲವಾದಂಥ ಜೀವನ ಶೈಲಿ. ಇನ್ನೊಂದು ಕರ್ಮಯೋಗ ನಿಷ್ಠಾ, ಕರ್ಮಯೋಗದ ಅಭ್ಯಾಸ ಮಾಡೋದಕ್ಕೆ ಇರುವಂಥ ಲೈಫ್ ಸ್ಟೈಲ್.
ಸೊ ಕರ್ಮಯೋಗ ಅಭ್ಯಾಸ ಮಾಡೋದಕ್ಕೆ ಯಾವ ಲೈಫ್ ಸ್ಟೈಲ್ ಸೂಟಬಲ್? ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಈಸ್ ಮೆಂಟ್ ಫಾರ್ ಕರ್ಮಯೋಗ. ಹೌದಾ? ಕರ್ಮ ಅಂತೂ ಮಾಡಲೇಬೇಕು, ಅದನ್ನು ಯೋಗವಾಗಿ ಪರಿವರ್ತನೆ ಮಾಡಿದ್ರೆ ಒಳ್ಳೆಯದು, ಸಾಧನೆ ಆಗುತ್ತೆ. ಸೊ ಕರ್ಮಯೋಗ ನಿಷ್ಠ ಅಂದರೆ ಗೃಹಸ್ಥಾಶ್ರಮ, ಮತ್ತು ಜ್ಞಾನಯೋಗ ನಿಷ್ಠ ಅಂದರೆ ಸನ್ಯಾಸ ಆಶ್ರಮ. ಸೊ ಸಾಂಖ್ಯಾನಂ ಅಂದರೆ ಸನ್ಯಾಸಿಗಳು. ಸನ್ಯಾಸಿಗಳು ಅಂದರೆ ಯಾರು? ವೇದಾಂತ ವಿಚಾರಕ್ಕೆ ಅವರ ಜೀವನವನ್ನು ಮುಡುಪಾಗಿಟ್ಟಿರೋರು. ಅವರ ಅಭ್ಯಾಸ ಏನು? ಆತ್ಮ ಅನಾತ್ಮ ವಿವೇಕ. ಸೊ ವೇದಾಂತ ಅಧ್ಯಯನ, ಶ್ರವಣ, ಮನನ, ಧ್ಯಾನ ಇದರಲ್ಲೇ ಕಾಲ ಕಳೀತಾರೆ. ಅಂಥವ್ರನ್ನ ಸಾಂಖ್ಯಾನಾಮ್ ಅಂತ ಇಲ್ಲಿ ಹೇಳಿದ್ದಾರೆ. ಯೋಗಿನಾಮ್ ಅಂದರೆ ಇಲ್ಲಿ ಗೃಹಸ್ಥರು, ಕರ್ಮಯೋಗದ ಅಭ್ಯಾಸ ಮಾಡುವವರು, ಕರ್ತವ್ಯ ಕರ್ಮಗಳನ್ನು ಮಾಡುವವರು ಅಂತ ಅರ್ಥ. ಸೊ 2 ಥರ ಜೀವನ ಶೈಲಿ ಇದೆ. ಇದು ಪುರಾ ಪ್ರೋಕ್ತಮಯ. ಇದು ನಾನು ವೇದದಲ್ಲಿ ಕೊಟ್ಟಿದ್ದೀನಿ. ಪುರ ಅಂತಂದರೆ ಸೃಷ್ಟಿಯ ಆದಿಯಲ್ಲಿ ಭಗವಂತ ವೇದಗಳ ಮೂಲಕ ಈ ಜ್ಞಾನವನ್ನು ಕೊಟ್ಟಿದ್ದಾನೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಸೊ ನಮಗೆ ಯಾವುದು ಸೂಕ್ತನೋ, ಸೊ ಒಬ್ಬರು ಹೇಳ್ಬೋದು ಹಾಗಾದ್ರೆ ನಾನು ಜ್ಞಾನಯೋಗವನ್ನೇ ಸೆಲೆಕ್ಟ್ ಮಾಡ್ತೀನಿ, ನಂಗೆ ಕರ್ಮಯೋಗ ಬೇಡ ಅಂತ. ಆ ಥರ ಮಾಡೋಕ್ಕಾಗೋದಿಲ್ಲ. ಕರ್ಮಯೋಗ ಮೊದಲನೇ ಹಂತ, ಜ್ಞಾನಯೋಗ 2ನೇ ಹಂತ. ಈಗ ಫಸ್ಟು ಈಗ ನಾವು 2019ರಲ್ಲಿ ತುಮಕೂರು ಸೆಂಟ್ರಿಂದ ನಾವು ಸಿದ್ಧಬಾರಿಗೆ ಒಂದು ಟ್ರಿಪ್ ಆರ್ಗನೈಸ್ ಮಾಡಿದ್ವಿ. ಟ್ರಿಪ್ಪಲ್ಲ, ಕ್ಯಾಂಪ್. ಸಿದ್ಧಬಾರಿಗೆ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿ ಸಿದ್ಧಬಾರಿಯಲ್ಲಿ ನಮ್ಮ ಆಶ್ರಮದಲ್ಲಿ. ಸೊ ಅದಕ್ಕೆ ಏನು ಮಾಡಿದ್ವಿ, ಫಸ್ಟು ತುಮಕೂರಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬಂದ್ವಿ, ಲೋಕಲ್ ಟ್ರೈನ್. ಬೆಂಗಳೂರಿಂದ ಡೆಲ್ಲಿಗೆ ಮತ್ತೆ ಟ್ರೈನ್. ಆಮೇಲೆ ಡೆಲ್ಲಿಯಿಂದ ಸಿದ್ಧಬಾರಿಗೆ ನೈಟ್ ಬಸ್, ರಾತ್ರಿ ಬಸ್ ಹತ್ತಿದ್ದು ಬೆಳಗ್ಗೆ ಸಿದ್ಧಬಾರಿಲಿ. ಸೊ 3 ಹಂತಗಳಲ್ಲಿ ಪ್ರಯಾಣ ಮಾಡ್ತೀವಿ. ಸೊ ಈ ಆಧ್ಯಾತ್ಮಿಕ ಜರ್ನಿ ಏನಿದೆ, ಸ್ಪಿರಿಚುವಲ್ ಜರ್ನಿ, ಅದರಲ್ಲೂ 3 ಹಂತಗಳಿವೆ. ಯಾವುದು 3 ಹಂತಗಳು? ಫಸ್ಟು ಜ್ಞಾನಯೋಗ್ಯತಾ ಪ್ರಾಪ್ತಿ. ಫಸ್ಟ್ ಸ್ಟೇಜ್ ಇನ್ ಸ್ಪಿರಿಚುವಲ್ ಜರ್ನಿ ಈಸ್ ಜ್ಞಾನಯೋಗ್ಯತಾ ಪ್ರಾಪ್ತಿ. ಸೆಕೆಂಡ್ ಸ್ಟೇಜು ಜ್ಞಾನ ಪ್ರಾಪ್ತಿ. ಜ್ಞಾನ ಅಂದರೆ ಆತ್ಮಜ್ಞಾನ. 3ನೇ ಸ್ಟೇಜು ಜ್ಞಾನ ನಿಷ್ಠಾ ಪ್ರಾಪ್ತಿ. 3 ಸ್ಟೇಜ್ ದಾಟಿದ್ರೆ ನಾವು ಗುರಿ ಸೇರ್ತೀವಿ. ವಿಲ್ ರೀಚ್ ದ ಡೆಸ್ಟಿನೇಷನ್. ಡೆಸ್ಟಿನೇಷನ್ ಏನು? ಆತ್ಮನಿಷ್ಠೆ, ಮೋಕ್ಷ, ಪೂರ್ಣತ್ವ ಪ್ರಾಪ್ತಿ. ವಿ ಬಿಕಮ್ ಪೂರ್ಣ, ಅದೇ ಮೋಕ್ಷ. ಸೊ ಫಸ್ಟ್ ಸ್ಟೇಜು ಜ್ಞಾನಯೋಗ್ಯತಾ ಪ್ರಾಪ್ತಿ ಇದೆಯಲ್ಲ, ಅದಕ್ಕೆ ಏನು ಸಾಧನೆ ಅಂದರೆ ಕರ್ಮಯೋಗವೇ ಸಾಧನೆ. ಇಲ್ಲಿ ಕರ್ಮ ಅಂದರೆ ಉಪಾಸನೆಯನ್ನು ಸೇರಿಸ್ಕೊಬೇಕು. ಕರ್ಮ ಮತ್ತು ಉಪಾಸನೆ ಅಂದರೆ ಮಾನಸಿಕ ಕರ್ಮ. ಸೊ ಕರ್ಮಯೋಗ ಅನ್ನೋದು ಮೊದಲನೇ ಹಂತ, ಜ್ಞಾನಯೋಗ್ಯತಾ ಪ್ರಾಪ್ತಿ. ಆಮೇಲೆ ಜ್ಞಾನ ಪ್ರಾಪ್ತಿ, ಗುರುಗಳಿಂದ ಶ್ರವಣ ಮನನ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು, ಅದು ಜ್ಞಾನ ನಿಷ್ಠಾ ಪ್ರಾಪ್ತಿ. ಈ ರೀತಿ ಹಂತ ಹಂತವಾಗಿ ಹೋಗಬೇಕು. ಸೊ ಕರ್ಮಯೋಗ ಮೊದಲನೇ ಸ್ಟೇಜ್, ಆಮೇಲೆ 2ನೇ ಸ್ಟೇಜ್. ಆದರೆ ಒಂದು ಪಾಯಿಂಟ್ ಏನು ಅಂದರೆ, ಆಶ್ರಮ ಬದಲಾಯಿಸಲೇಬೇಕು ಅಂತೇನಿಲ್ಲ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ 3 ಹಂತಗಳನ್ನು ದಾಟ್ಬೋದು. ಆಶ್ರಮ ಬದಲಾಯಿಸಿದರೆ ಅನುಕೂಲ ಆಗತ್ತೆ, ಸಾಧನೆಗೆ ಅನುಕೂಲ ಆಗತ್ತೆ ಅಂತ ಮಾತ್ರ ಒಂದು ವಿಚಾರ ನೆನ್ಪಿಟ್ಕೊಬೇಕು. ಅದರಿಂದ ಈ ಪಾಯಿಂಟನ್ನು ಶ್ರೀಕೃಷ್ಣ ಹೇಳ್ತಾನೆ. ಸೊ ಇದು ಅವರವ್ರ ಇಷ್ಟ, ಅವರವ್ರ ಮನಸ್ಥಿತಿಗೆ ತಕ್ಕಂತೆ, ಇಷ್ಟ ಬಂದಂಗಲ್ಲ, ಅವರವರ ಮನಸ್ಥಿತಿಗೆ ತಕ್ಕಂತೆ ದೇ ಹ್ಯಾವ್ ಟು ಚೂಸ್. ಯಾವುದಕ್ಕೆ ಅವ್ರಿಗೆ ಯೋಗ್ಯತೆ ಇದೆಯೋ ಅವರವರೇ ಸೆಲೆಕ್ಟ್ ಮಾಡಬೇಕು. ಇಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಆ ಮಾರ್ಗವನ್ನು ಸೆಲೆಕ್ಟ್ ಮಾಡಬೇಕು. ಈಗ ಒಬ್ಬರು ಹೇಳ್ಬೋದು, ಹಾಗಾದರೆ ನಾನು ಕರ್ಮವನ್ನು ಬಿಟ್ಟು ಜ್ಞಾನಯೋಗವನ್ನೇ ಸೆಲೆಕ್ಟ್ ಮಾಡ್ತೀನಿ. ಯಾಕೆಂದರೆ ಕರ್ಮ ಅಂದರೆ ತುಂಬ ತಲೆ ಬಿಸಿ ಆಗುತ್ತೆ, ಟೆನ್ಷನ್ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ, ಒತ್ತಡಗಳು ಜಾಸ್ತಿ. ಜ್ಞಾನಯೋಗ ಈಸಿ, ಏನು ಓದೋದಷ್ಟೇ, ಇಲ್ಲ ಕೂತ್ಕೊಂಡು ಶ್ರವಣ ಮಾಡೋದಷ್ಟೇ. ಗುರುಗಳು ಏನೋ ಹೇಳ್ತಾರೆ ಪಾಪ, ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತೀವಿ, ಅಷ್ಟೇ ಇರೋದು. ಈಸಿ ಮೆಥಡ್ ಅಲ್ವಾ? ಸೊ ಒಬ್ಬ ಆ ಥರ ಅನ್ಕೊಬೋದು. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲ ಹಂಗೆಲ್ಲ ನೀನು ಕರ್ಮದಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. 3 ಕಾರಣಗಳನ್ನು ಹೇಳ್ತಾನೆ ಯಾಕೆ ಕರ್ಮವನ್ನು ಬಿಡಬಾರ್ದು ಸಾಧಕರು ಪ್ರಾರಂಭದಲ್ಲಿ. ಆಮೇಲೆ ಕರ್ಮ ತಾನಾಗೆ ಬಿಟ್ಟೋಗತ್ತೆ. ನಾವು ಕರ್ಮವನ್ನು ಬಿಡೋದಲ್ಲ, ಕರ್ಮ ನಮ್ಮನ್ನು ಬಿಟ್ಟು ಹೋಗುತ್ತೆ. ಆ ರೀತಿ 3 ಶ್ಲೋಕದಲ್ಲಿ ಹೇಳ್ತಾನೆ ಕರ್ಮವನ್ನು ಬಿಡಬಾರ್ದು, ಕರ್ಮ ಸಾಧನೆಯನ್ನು ಬಿಡಬಾರ್ದು. ಯಾಕೆ? ನ ಕರ್ಮಣಾಮನಾರಂಭಾತ್
ನೈಷ್ಕರ್ಮ್ಯಂ ಪುರುಷೋಷ್ಣುತೆ नैष्कर्म्यं पुरुषोऽश्नुते ನ ಚ ಸನ್ಯಸನಾದೇವ न च सन्न्यसनादेव ಸಿದ್ಧಿಂ ಸಮಧಿಗಚ್ಚತಿ किं समधिगच्छति ನ ಹಿ ಕಶ್ಚಿತ್ ಕ್ಷಣಮಪಿ न हि कश्चित् क्षणमपि ಜಾತು ತಿಷ್ಠತ್ಯ ಕರ್ಮಕೃತ್ जातु तिष्ठत्य कर्मकृत् ಕಾರ್ಯತೆ ಹ್ಯವಶಃ ಕರ್ಮ कार्यते ह्यवशः कर्म ಸರ್ವ ಪ್ರಕೃತಿಜೈರ್ಗುಣೈಃ सर्वप्रकृतिजैर्गुणैः ಕರ್ಮೇಂದ್ರಿಯಾಣಿ ಸಂಯಮ್ಯ कर्मेन्द्रियाणि संयम्य ಯ ಆಸ್ತೆ ಮನಸಾ ಸ್ಮರನ್ य आस्ते मनसा स्मरन् ಇಂದ್ರಿಯಾರ್ಥಾನ್ ವಿಮೂಢಾತ್ಮ इन्द्रियार्थान् विमूढात्मा ಮಿಥ್ಯಾಚಾರಃ ಸ ಉಚ್ಯತೆ. याचारः स उच्यते ಒಟ್ಟಿಗೆ ಹೇಳಿ. ನ ಕರ್ಮಣ अनारम्भात् नैष्कर्म्यं पुरुषोऽश्नुते न च सन्न्यसनादेव सिद्धिं समधिगच्छति न हि कश्चित् क्षणमपि जातु तिष्ठत्य कर्मकृत् कार्यते ह्यवशः कर्म सर्वप्रकृतिजैर्गुणैः कर्मेन्द्रियाणि संयम्य य आस्ते मनसा स्मरन् इन्द्रियार्थान् विमूढात्मा ಮಿಥ್ಯಾಚಾರಃ ಸ ಉಚ್ಯತೆ. ಮೂರು ಶ್ಲೋಕದಲ್ಲಿ ಮೂರು ಸಂದೇಶವನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ನಾಲ್ಕನೇದ್ರಲ್ಲಿ ಹೇಳ್ತಾನೆ ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ. ಯು ಕೆನಾಟ್ ಗೆಟ್ ಮೋಕ್ಷ ಬೈ ಗಿವಿಂಗ್ ಅಪ್ ಕರ್ಮ. ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ. ಮೊದಲನೇ ಲೈನ್ ಹೇಳುತ್ತೆ ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ. ಪುರುಷಃ ನೈಷ್ಕರ್ಮ್ಯಂ ನ ಅಶ್ನುತೆ ಕರ್ಮಣಾಂ ಅನಾರಂಭ. ಅನಾರಂಭ ಅಂದರೆ ಶುರುವೇ ಮಾಡದೇ ಇರೋದು. ಏಕೆಂದರೆ ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಮೊದಲನೇ ಲೈನ್ ಹೇಳುತ್ತೆ ಕರ್ಮಣ ಬದ್ಧ್ಯತೆ ಜಂತು ವಿದ್ಯೆಯ ವಿಮುಚ್ಯತೆ. ಫೇಮಸ್ ಶ್ಲೋಕ, ಆಫನ್ ಕೋಟೆಡ್ ಶ್ಲೋಕ. ಕರ್ಮಣ ಬದ್ಧ್ಯತೆ ಜಂತು ವಿದ್ಯೆಯ ವಿಮುಚ್ಯತೆ. ಮನುಷ್ಯ ಕರ್ಮದಿಂದ ಬದ್ಧನಾಗ್ಬಿಡ್ತಾನೆ, ವಿದ್ಯೆಯಿಂದ ಮುಕ್ತನಾಗ್ಬಿಡ್ತಾನೆ. ವಿದ್ಯೆ ಅಂದರೆ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಸೊ ಮನುಷ್ಯ ಕರ್ಮದಿಂದ ಬದ್ಧನಾಗ್ಬಿಡ್ತಾನೆ, ವಿದ್ಯೆಯಿಂದ ಮುಕ್ತನಾಗ್ತಾನೆ. ಸೊ ಅದರಿಂದ ನ್ಯಾಚುರಲಿ ಯಾರು ಎಲ್ಲರೂ ಕೂಡ ಸಾಧಕರು, ಮುಮುಕ್ಷುಗಳು ಏನಂತಾರೆ, ಓ ಕರ್ಮ ಬೇಡವೇ ಬೇಡ, ಐ ಡ್ರಾಪ್ ಕರ್ಮ, ಗೋ ಸ್ಟ್ರೈಟ್ ಫಾರ್ ಸೆಲ್ಫ್ ನಾಲೆಡ್ಜ್. ಡೈರೆಕ್ಟ್ ಉಪನಿಷತ್ಸ್ ಕೊಟ್ಟೋಗೋಣ, ಇಲ್ಲ ಧ್ಯಾನಕ್ಕೆ ಸ್ಟ್ರೈಟಾಗಿ. ಉಪನಿಷತ್ತು ಬೇಡ, ಧ್ಯಾನ. ಸೊ ಒಂದು ಕಡೆ ರಮಣ ಮಹರ್ಷಿ ಥರ ನಾನು ಕೂತ್ಕೊಂಡ್ಬಿಡ್ತೀನಿ, ಎಲ್ಲ ಕರ್ಮ ಬಿಟ್ಟು ಧ್ಯಾನದಲ್ಲಿ ಮಗ್ನನಾಗ್ಬಿಡ್ತೀನಿ ಅಂತೆಲ್ಲ ಏನೇನೋ ಯೋಚನೆ ಬರ್ಬೋದು. ಆದರೆ ಶ್ರೀಕೃಷ್ಣ ಹೇಳ್ತಾನೆ ಹಂಗೆಲ್ಲ ಆಗೋದಿಲ್ಲ. ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯ. ನೈಷ್ಕರ್ಮ್ಯ ಅಂದರೆ ಕರ್ಮರಹಿತ ಸ್ಥಿತಿ. ಕರ್ಮರಹಿತ ಸ್ಥಿತಿ ಅಂದರೆ ಬಾಹ್ಯವಾಗಲ್ಲ, ಒಳಗೆ. ಈಗ ಕಗ್ಗದೊಂದು ಶ್ಲೋಕ ಇದೆಯಲ್ಲ, ನಿಮಗೆಲ್ಲ ಪರಿಚಯ ಇರ್ಬೋದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ವರಯೋಗ ಮಾರ್ಗವಿದು ಮಂಕುತಿಮ್ಮ. ಅಂದರೆ ಹೊರಗಡೆ ನಾವು ಆ್ಯಕ್ಟಿವ್ ಆಗಿರಬೇಕು, ಒಳಗಡೆ ನಿರ್ಲಿಪ್ತವಾಗಿರಬೇಕು. ಅದು ಯೋಗ, ದಟ್ ಈಸ್ ಜ್ಞಾನಯೋಗ. ಸೊ ಇದು ಜ್ಞಾನೀಯ ಸ್ಥಿತಿ ಏನು. ಇವಾಗ ಸ್ವಾಮಿ ಚಿನ್ಮಯಾನಂದರು 42 ವರ್ಷ ನಿರಂತರವಾಗಿ ಕೆಲಸ ಮಾಡಿದ್ರು. ಅವ್ರ ಗುರುಗಳು ಸ್ವಾಮಿ ಶಿವಾನಂದರು ಅನೇಕ ವರ್ಷಗಳು ಎಲ್ಲ ಥರ ಚಟುವಟಿಕೆಗಳನ್ನು ಮಾಡಿದ್ರು. ಆದರೆ ಒಳಗಡೆ ನಿರ್ಲಿಪ್ತ. ನಾನು ಕರ್ಮ ಮಾಡುವವನೂ ಅಲ್ಲ, ಕರ್ಮ ಫಲವನ್ನು ಅನುಭವಿಸೋವನು ನಾನಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹೇಗೆ ಗೊತ್ತಾಯಿತು? ವೇದಾಂತದಿಂದ ಗೊತ್ತಾಯಿತು. ವೇದಾಂತ ಹೇಳುತ್ತೆ ಕರ್ಮಫಲ ಅದೆಲ್ಲ ಅನಾತ್ಮಕ್ಕೆ ಸಂಬಂಧಪಟ್ಟಿದ್ದು, ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಆತ್ಮ ಚೈತನ್ಯ ಅದಕ್ಕೂ ಸಂಬಂಧ ಇಲ್ಲ. ಉಪನಿಷತ್ತು ಏನು ಹೇಳುತ್ತೆ, ಆತ್ಮಬೋಧದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಆತ್ಮ ಚೈತನ್ಯಮಾಶ್ರಿತ್ಯ ದೇಹೇಂದ್ರಿಯ ಮನೋಧಿಯ ಸ್ವಕ್ರಿಯಾರ್ಥೇಶು ವರ್ತಂತೆ ಸೂರ್ಯಾಲೋಕಂ ಯಥಾ ಜನಾ. ಈಗ ಸೂರ್ಯ ಉದಯ ಆಗ್ತಿದ್ದಂಗೆ ಸೂರ್ಯಾಸ್ತಮ ಆಗೋ ತನಕ ಬೇಕಾದಷ್ಟು ಥರ ಕೆಲಸಗಳು ನಡೆಯುತ್ತೆ. ಎಲ್ಲರೂ ಸೂರ್ಯನ ಬೆಳಕನ್ನು ಆಶ್ರಯಿಸಿ ಕೆಲಸ ಮಾಡೋದು. ಆದರೆ ಸೂರ್ಯನಿಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಆದರೆ ಸೂರ್ಯನ ಬೆಳಕಿಲ್ಲದೆ ಏನೂ ನಡೆಯೋಕ್ಕೂ ಸಾಧ್ಯ ಇಲ್ಲ. ಸೂರ್ಯ ನಿರ್ಲಿಪ್ತ, ಅವನಿಗೂ ಆ ಕರ್ಮಕ್ಕೂ ಸಂಬಂಧ ಇಲ್ಲ,
ಆ ಕರ್ಮ ಫಲಕ್ಕೂ ಸಂಬಂಧ ಇಲ್ಲ. ಆ ರೀತಿ ಜ್ಞಾನಿಯಾದವನು ನಾನು ಆತ್ಮ, ನನ್ನನ್ನು ಆಶ್ರಯಿಸಿ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾ ಇವೆ, ನನಗೂ ಆ ಕರ್ಮಕ್ಕೂ ಸಂಬಂಧ ಇಲ್ಲ, ಆ ಕರ್ಮಫಲಕ್ಕೂ ಸಂಬಂಧ ಇಲ್ಲ. ಈ ರೀತಿ ಜ್ಞಾನದ ಸ್ಥಿತಿ ಇದೆಯಲ್ಲ, ಅದಕ್ಕೆ ಹೆಸರು ನೈಷ್ಕರ್ಮ್ಯ. ಸುರೇಶ್ವರಾಚಾರ್ಯರು ಒಂದು ಪುಸ್ತಕನೇ ಬರೆದಿದ್ದಾರೆ, ನೈಷ್ಕರ್ಮ್ಯ ಸಿದ್ಧಿ ಅಂತ. ಭಾಳ ಫೇಮಸ್ ಬುಕ್ ಅದು. ನೈಷ್ಕರ್ಮ್ಯ, ಹೇಗೆ ನೈಷ್ಕರ್ಮ್ಯ ಮಾಡ್ಕೊಳ್ಳೋದು? ಈ ಜ್ಞಾನವೇ ಮಾರ್ಗ, ಬೇರೆ ದಾರಿ ಇಲ್ಲ. ಸೊ ದಿಸ್ ಪಾತ್. ಸೊ ನೈಷ್ಕರ್ಮ್ಯ ನಾವು ಅಂದ್ಕೊಬೋದು ಕರ್ಮ ಬಿಟ್ಬಿಟ್ರೆ ಸಾಕು ನೈಷ್ಕರ್ಮ್ಯ. ನೋ, ಕರ್ಮ ಬಿಡೋದ್ರಿಂದ ನೈಷ್ಕರ್ಮ್ಯ ಅಲ್ಲ, ಕರ್ತೃತ್ವ ತ್ಯಾಗದಿಂದ ನೈಷ್ಕರ್ಮ್ಯ. ಕರ್ಮತ್ಯಾಗದಿಂದ ಅಲ್ಲ, ಕರ್ತೃತ್ವ, ದ ಸೆನ್ಸ್ ಆಫ್ ಡೂವರ್ಶಿಪ್. ನಾನು ಕರ್ತ, ನಾನು ಭೋಕ್ತ, ನಾನು ಕರ್ಮವನ್ನು ಮಾಡುವವನು, ಕರ್ಮಫಲ ಅನುಭವಿಸೋನು ನಾನು ಅಂದರೆ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳ ಸಂಘಾತ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಅಲ್ಲಿ ನಾನು ಅಂಥದ್ರ ಜೊತೆ ತಾದಾತ್ಮ್ಯ ಮಾಡ್ಕೊಂಡ್ಮೇಲೆ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸಲ್ಲಿ ನಾವು ತಾದಾತ್ಮ್ಯ ಮಾಡ್ಕೊಂಡ್ಮೇಲೆ ಸುಮ್ಮನೆ ಕೂತ್ಕೊಂಡ್ರೂ ಅದೊಂದು ಕರ್ಮ. ಆದರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ನಾನಲ್ಲ, ನಾನು ಶುದ್ಧ ಚೈತನ್ಯ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಎಷ್ಟೇ ಆ್ಯಕ್ಟಿವ್ ಆಗಿದ್ದರೂ ಅದು ನೈಷ್ಕರ್ಮ್ಯನೇ. ಸೊ ಜ್ಞಾನಿಗಳು ಎಷ್ಟೇ ಆ್ಯಕ್ಟಿವ್ ಆಗಿದ್ದರೂ ಅದು ನೈಷ್ಕರ್ಮ್ಯ, ಇಟ್ ಈಸ್ ಆ್ಯಕ್ಷನ್ಲೆಸ್ ಸ್ಟೇಟ್. ಅಜ್ಞಾನಿಗಳು ಸುಮ್ಮನೆ ಕೂತ್ಕೊಂಡ್ರೂ ಅದು ಕರ್ಮನೇ. ಯಾಕಂದರೆ ಬಾಡಿ ಐಡೆಂಟಿಫಿಕೇಷನ್ ಇದೆ, ಮತ್ತು ಮನಸ್ಸಂತೂ ಕೆಲಸ ಮಾಡ್ತಾನೇ ಇರುತ್ತೆ. ಸೊ ಅಲ್ಲಿ ಅಕರ್ಮ ಬರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಶು ಸ ಯುಕ್ತ ಕೃಷ್ಣ ಕರ್ಮ ಕೃತ್. ಮನುಷ್ಯರಲ್ಲಿ ಯಾರು ಎಲ್ಲರೂ ಅಂದ್ಕೊಂಡಿದ್ದಾರೆ ನಾವು ಬುದ್ಧಿವಂತರು ಅಂತಲೇ. ನಾವು ದಡ್ಡರು ಅಂತ ಯಾರು ಹೇಳ್ಕೊತಾರ? ಅವರು ದಡ್ಡರು, ಇವ್ರು ದಡ್ಡರು ಅಂತ, ನಾವು ಬುದ್ಧಿವಂತರು ಅಂತಲೇ ಎಲ್ಲರೂ ಅಂದ್ಕೊಳ್ಳೋದು. ಆದರೆ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಯಾರು ಬುದ್ಧಿವಂತರು ಮನುಷ್ಯರಲ್ಲಿ ಅಂದರೆ ಯಾರು ಕರ್ಮದಲ್ಲಿ ಅಕರ್ಮವನ್ನು ಕಾಣ್ತಾನೋ ಅವನೇ ಬುದ್ಧಿವಂತ. ಒನ್ ಹೂ ಸೀಸ್ ಆ್ಯಕ್ಷನ್ಲೆಸ್ನೆಸ್ ಇನ್ ಆ್ಯಕ್ಷನ್. ಅದಕ್ಕೆ ಗುರುದೇವ್ ಹೇಳ್ತಾರೆ, ಫ್ರೀಡಮ್ ಈಸ್ ನಾಟ್ ಫ್ರಮ್ ಆ್ಯಕ್ಷನ್, ಫ್ರೀಡಮ್ ಈಸ್ ಇನ್ ಆ್ಯಕ್ಷನ್. ಇನ್ ಆ್ಯಕ್ಷನ್ ಅಲ್ಲ, ಫ್ರೀಡಮ್ ಈಸ್ ಇನ್ ಆ್ಯಕ್ಷನ್. ಕರ್ಮ ಮಾಡ್ತಿರುವಾಗಲೇ ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ. ಈ ಅರಿವಿದೆಯಲ್ಲ, ದಿಸ್ ನಾಲೆಡ್ಜ್ ಈಸ್ ಕಾಲ್ಡ್ ನೈಷ್ಕರ್ಮ್ಯ ಆರ್ ಮೋಕ್ಷ. ನೈಷ್ಕರ್ಮ್ಯ ಅಂದರೆ ಮೋಕ್ಷನೇ. ಸೊ ಫ್ರೀಡಮ್ ಈಸ್ ನಾಟ್ ಫ್ರಮ್ ಆ್ಯಕ್ಷನ್. ಎವ್ರಿಬಡಿ ವಾಂಟ್ಸ್ ಫ್ರೀಡಮ್ ಫ್ರಮ್ ಆ್ಯಕ್ಷನ್ ಅಲ್ವಾ? ಅದಕ್ಕೆ ಸಂಡೇ ಹಾಲಿಡೇ ತುಂಬ ಇಷ್ಟ ಎಲ್ಲರಿಗೂ. ಯಾಕಂದರೆ ಫ್ರೀಡಮ್ ಫ್ರಮ್ ಆ್ಯಕ್ಷನ್ ಆ ಥರ ಎಲ್ಲ ಪ್ರಯೋಜನ ಇಲ್ಲ, ಅವತ್ತೇ ಕೆಲಸ ಜಾಸ್ತಿ ಇರುತ್ತೆ. ಸೊ ಫ್ರೀಡಮ್ ಫ್ರಮ್ ಆ್ಯಕ್ಷನ್ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಡಿಸ್ಕವರಿಂಗ್ ಇನ್ಯಾಕ್ಷನ್ ಇನ್ ಆ್ಯಕ್ಷನ್ ಥ್ರೂ ನಾಲೆಡ್ಜ್ ಅದು ಸಾಧ್ಯ ಇದೆ. ಸೊ ಅದನ್ನು ಹೇಳ್ತಿದ್ದಾನೆ ಶ್ರೀಕೃಷ್ಣ, ನಿನಗೆ ನೈಷ್ಕರ್ಮ್ಯ ಬೇಕಂದರೆ ಕರ್ಮವನ್ನು ತ್ಯಾಗ ಮಾಡೋದಿಲ್ಲ, ಕರ್ಮಯೋಗ ಮಾಡು, ಚಿತ್ತಶುದ್ಧಿ ಮಾಡ್ಕೋ, ಜ್ಞಾನ ಯೋಗ್ಯತೆ ಪ್ರಾಪ್ತಿ ಮಾಡ್ಕೋ, ಜ್ಞಾನಾಭ್ಯಾಸ ಮಾಡು. ಆ ಜ್ಞಾನದಲ್ಲಿ ನಿಂತರೆ ಅದು ನೈಷ್ಕರ್ಮ್ಯ. ನೀನು ಕರ್ಮ ಮಾಡಲಿಲ್ಲ ಅಂದರೆ ಚಿತ್ತಶುದ್ಧಿ ಆಗೋದಿಲ್ಲ, ಚಿತ್ತಶುದ್ಧಿ ಆಗೋದಿಲ್ಲ ಅಂದರೆ ಜ್ಞಾನ ಯೋಗ್ಯತೆ ಬರೋದಿಲ್ಲ, ಜ್ಞಾನ ಯೋಗ್ಯತೆ ಇಲ್ಲದೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ನೈಷ್ಕರ್ಮ್ಯ ಇಲ್ಲ. ಫಸ್ಟ್ ಸ್ಟೇಟ್ಮೆಂಟ್. ಆಮೇಲೆ ಇನ್ನೊಬ್ರು ಹೇಳ್ಬೋದು, ಆಯ್ತು ಸರಿ, ಕರ್ಮ ನಾನು ಪ್ರಾರಂಭನೇ ಮಾಡೋದಿಲ್ಲ ಅಂತಲ್ಲ, ಇವಾಗ ಮಾಡ್ತಿರೋ ಕರ್ಮವನ್ನು ತ್ಯಜಿಸಿ ಸನ್ಯಾಸ ತೊಗೊಂಡ್ಬಿಡ್ತೀನಿ. ಸೊ ಸನ್ಯಾಸ ಅಂದರೆ ಏನು? ಆಲ್ರೆಡಿ ಮಾಡ್ತಿರೋ ಕರ್ಮಗಳನ್ನು ತ್ಯಜಿಸೋದು, ಅಂದರೆ ಲೀಗಲ್ಲಾಗಿ ವಿತ್ ಪರ್ಮಿಷನ್. ಇನ್ಮೇಲೆ ನಾನು ಸಂಧ್ಯಾ ವಂದನೆ ಮಾಡೋ ಅವಶ್ಯಕತೆ ಇಲ್ಲ, ಪೂಜೆಗಳು ಮಾಡೋ ಅವಶ್ಯಕತೆ ಇಲ್ಲ, ಅಗ್ನಿಹೋತ್ರ ಮಾಡೋ ಅವಶ್ಯಕತೆ, ನನ್ನ ಕರ್ತವ್ಯಗಳೇನೋ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸನ್ಯಾಸ ತೊಗೊಂಡಿದ್ದೀನಿ. ಸೊ ಆವಾಗ ಎಕ್ಸಾಮ್ಷನ್ ಸಿಗ್ತಲ್ಲ ಕರ್ಮದಿಂದ. ಬರೀ ಬಾಹ್ಯ ಸನ್ಯಾಸದಿಂದ ನಿನಗೆ ಯಾವ ನೈಷ್ಕರ್ಮ್ಯನೂ ಸಿಗೋದಿಲ್ಲ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಜ್ಞಾನರಹಿತವಾದ ಸನ್ಯಾಸನಾತ್ ಕೇವಲಾತ್ ಜ್ಞಾನರಹಿತಾತ್ ಸಿದ್ಧಿಂ ನ ಸಮಧಿಗಚ್ಚತಿ. ಸೊ ಬರೀ ಜ್ಞಾನರಹಿತ ಸನ್ಯಾಸದಿಂದ ಏನೂ ಪ್ರಯೋಜನ ಇಲ್ಲ. ಸನ್ಯಾಸ ತಗೊಳ್ಳೋದು ಜ್ಞಾನಾಭ್ಯಾಸಕ್ಕೋಸ್ಕರ, ಸುಮ್ಮನೆ ಇರೋದಕ್ಕಲ್ಲ. ಸೊ ಬರೀ ಒಟ್ಟಿನಲ್ಲಿ ಈ ಶ್ಲೋಕದ ಅರ್ಥ ಏನೋ, ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ. ಮೋಕ್ಷಕ್ಕೆ ಮೊದಲನೇ ಮೆಟ್ಲೇ ಕರ್ಮ. ಕರ್ಮ ವಿತ್ ಪ್ರಾಪರ್ ಆ್ಯಟಿಟ್ಯೂಡ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಮೋಕ್ಷ ಅಂತ ಅರ್ಥ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಮತ್ತು ಹೇಳ್ತಾರೆ, ಒಂದು ಕ್ಷಣ ಕೂಡ ಯಾರು ಕರ್ಮ ಇಲ್ಲದೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರು ಅಂದರೆ ಅಜ್ಞಾನಿಗಳು. ಈ ಜ್ಞಾನಿಗಳಿಗೆ ಎಕ್ಸೆಂಪ್ಷನ್. ಆದರೆ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ತುಂಬ ವಾಸನೆಗಳಿರುತ್ತೆ,
ರಜೋಗುಣ ಇರುತ್ತೆ. ಅದೆಲ್ಲ ಇರುವಾಗ ಅವರು ಕರ್ಮ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನರಿಗೆ 10 ನಿಮಿಷ ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಫಿಸಿಕಲಾಗಿ ಕೂತ್ಕೊಂಡ್ರೂ ಕೂಡ ಮನಸ್ಸು ಓಡ್ತಾನೇ ಇರುತ್ತೆ. ಸೊ ಅದರಿಂದ ಶ್ರೀಕೃಷ್ಣನೇ ಹೇಳ್ತಾನೆ, ಒಂದು ಕ್ಷಣನೂ ಕರ್ಮತ್ಯಾಗ ಮಾಡೋದಕ್ಕೆ ಯಾರಿಗೂ ಸಾಧ್ಯ. ಯಾಕೆ? ಪ್ರಕೃತಿಯ ಗುಣಗಳು ಅವನನ್ನು ಕರ್ಮ ಮಾಡಿಸತ್ತೆ. ಪ್ರಕೃತಿ ಅವನನ್ನು ಕರ್ಮ ಮಾಡಿಸತ್ತೆ ಬೇರೆ ಬೇರೆ ಥರ. ಅದರಿಂದ ಕರ್ಮತ್ಯಾಗ ಸಾಧ್ಯನೇ ಇಲ್ಲ ಅಂತ ಮುಂದಿನ ಆ ಶ್ಲೋಕದಲ್ಲಿ ಹೇಳಿ. ಆಮೇಲೆ ಕೆಲವ್ರು ಹೇಳ್ಬೋದು, ನಾನು ಸನ್ಯಾಸ ತಗೊಂಡಿದ್ದೀನಿ, ಕರ್ಮತ್ಯಾಗ ಮಾಡಿದ್ದೀನಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಆ ರೀತಿ ಕರ್ಮತ್ಯಾಗ ಮಾಡಿದ್ರೆ 6ನೇ ಶ್ಲೋಕದಲ್ಲಿ ಹೇಳ್ತಾನೆ, ಮನಸ್ಸು ಹಾಳಾಗುತ್ತೆ. ಯಾಕಂದರೆ ಸಪ್ರೆಷನ್ ಇರುತ್ತಲ್ಲ, ಆಸೆ ಇದೆ, ವಾಸನೆಗಳಿದೆ, ಭೋಗವಾಸನೆ ಇದೆ. ಹೊರಗಡೆ ಕರ್ಮತ್ಯಾಗ ಮಾಡಿದ್ರೆ ಮನಸ್ಸಲ್ಲಿ ಒತ್ತಡಗಳು ಶುರುವಾಗತ್ತೆ. ಮನಸ್ಸಲ್ಲಿ ಬೇರೆ ಬೇರೆ ಥರ ಒತ್ತಡಗಳು ಶುರುವಾಗಿ ಇವತ್ತಿಲ್ಲ ನಾಳೆ ಸ್ಫೋಟ ಆಗಿಬಿಡುತ್ತೆ, ಎಕ್ಸ್ಪ್ಲೋಷನ್ ಆಗಿಬಿಡುತ್ತೆ. ಅದು ಮನಸ್ಸನ್ನು ಪೂರ್ತಿ ಹಾಳು ಮಾಡುತ್ತೆ. ಅವನಿಗೂ ಅಪಾಯ, ಅವನ ಸುತ್ತಮುತ್ತ ಇರೋರಿಗೂ ಅಪಾಯ, ಸಮಾಜಕ್ಕೂ ಅಂಥ ವ್ಯಕ್ತಿಗಳಿಂದ. ಯಾಕಂದರೆ ಮಿಥ್ಯಾಚಾರಸ್ಸ ಉಚ್ಯತೆ. ಮಿಥ್ಯಾಚಾರ ಅಂದರೆ ಏನು? ಈಸ್ ಎ ಹಿಪೋಕ್ರೈಟ್. ಸೊ ಹೇಳ್ತಾರೆ, ಕರ್ಮೇಂದ್ರಿಯಾಣಿ ಸಂಯಮ್ಯ, ಕರ್ಮೇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು. ಆದರೆ ಮನಸ್ಸು ವಿಷಯ ಚಿಂತನೆ ಮಾಡ್ತಾ ಇದೆ. ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್, ಇಂದ್ರಿಯಗಳ ಚಿಂತನೆ ಮಾಡ್ತಾ ಇದೆ ಮನಸ್ಸು ವಿಷಯ ಚಿಂತನೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಇದ್ರ ಬಗ್ಗೆ ಆದರೆ ವಿವೇಕ ಇಲ್ಲ. ಆ ವಿವೇಕ ಇಲ್ಲದೆ ಇದ್ಮೇಲೆ ನಾವು ಕರ್ಮತ್ಯಾಗ ಮಾಡಬಾರ್ದು. ಏಕೆ? ಅದು ಸಾಧ್ಯ ಅಲ್ಲ. ಸೊ ಒಟ್ಟಿನಲ್ಲಿ ಈ 3 ಶ್ಲೋಕಗಳ ಸಾರ ಏನು ಅಂತಂದರೆ, ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ, ಕರ್ಮತ್ಯಾಗ ಸಾಧ್ಯವಿಲ್ಲ. ಕರ್ಮತ್ಯಾಗ ಮಾಡಿದ್ರೆ, ಜ್ಞಾನರಹಿತವಾದಂಥ ವ್ಯಕ್ತಿ ಕರ್ಮತ್ಯಾಗ ಮಾಡಿದ್ರೆ ವಿಪರೀತ ಫಲ ಉಂಟಾಗುತ್ತೆ. ಹಿ ಬಿಕಮ್ಸ್ ಎ ಹಿಪೋಕ್ರೈಟ್, ಮಿಥ್ಯಾಚಾರ. ಸೊ ಅದು ಯಾರಿಗೂ ಒಳ್ಳೆಯದಲ್ಲ. ಒಟ್ಟಿನಲ್ಲಿ ಸಾರ ಏನು? ಕರ್ಮತ್ಯಾಗ ಮಾಡಬೇಡ ಅರ್ಜುನ ಅಂತ. ಆದರೆ ಇನ್ನೊಂದು ಸಮಸ್ಯೆ, ರಮಣ ಮಹರ್ಷಿಗಳು ಹೇಳ್ದಂಗೆ, ಕೃತಿಮಹೋ ದಧೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ. ಸಕಾಮ ಕರ್ಮ ಮಾಡಿದ್ರೆ, ಅನಿತ್ಯವಾದ ಫಲಕ್ಕೋಸ್ಕರ ಕರ್ಮ ಮಾಡಿದ್ರೆ ಗತಿ ನಿರೋಧಕಂ, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಕುಂಠಿತವಾಗತ್ತೆ. ಯಾಕಂದರೆ ಮನಸ್ಸಲ್ಲಿ ರಾಗದ್ವೇಷಗಳು ಜಾಸ್ತಿ ಆಗುತ್ತೆ. ಸಕಾಮ ಕರ್ಮ ಮಾಡ್ತಾ ಸಕಾಮ ಕರ್ಮ ಮಾಡೋದೇ ರಾಗದ್ವೇಷ ಇರೋದರಿಂದ ಮಾಡ್ತಾ ಮನಸ್ಸಲ್ಲಿ ರಾಗದ್ವೇಷಗಳು ಜಾಸ್ತಿಯಾಗಿ ಮನಸ್ಸು ಹಾಳಾಗುತ್ತೆ. ಹೆಚ್ಚು ರಾಗದ್ವೇಷ ಬೆಳೀತಾ ಹೋಗುತ್ತೆ. ಸಕಾಮ ಕರ್ಮದಲ್ಲಿ ವಾಸನೆಗಳು ಬಲವಾಗುತ್ತೆ. ಆ ವಾಸನೆಗಳಿಗೆ ನಾವು ಬದ್ಧರಾಗ್ಬಿಡ್ತೀವಿ. ಕಗ್ಗದಲ್ಲಿ ಹೇಳ್ತಾರಲ್ಲ, ದಾಸರೋ ನಾವೆಲ್ಲ ಜಗದ ವಾಸನೆಗಳು ಎಳೆತಕ್ಕೆ ದಿಕ್ಕಿನಲ್ಲಿ. ಸೊ ವಾಸನೆಗಳು ನಮ್ಮನ್ನು ಆ ಕಡೆ ಈ ಕಡೆ ಎಳೀತಾ ಇರುತ್ತೆ. ಇಲ್ಲಿ ದೇರ್ ಇಸ್ ನೋ ಫ್ರೀಡಮ್ ವಾಸನೆಗಳಿದ್ದರೆ. ಸೊ ಅದರಿಂದ ಮನುಷ್ಯ ಏನು ಮಾಡಬೇಕು? ಶ್ರೀಕೃಷ್ಣ ಹೇಳ್ತಾನೆ, ನೀನು ಬರೀ ಕರ್ಮನೂ ಮಾಡಬೇಡ, ಸಕಾಮ ಕರ್ಮನೂ ಮಾಡೋದು ಬೇಡ, ಕರ್ಮತ್ಯಾಗನೂ ಮಾಡಬೇಡ, ನೀನು ಕರ್ಮಯೋಗದ ಸಾಧನೆ ಮಾಡು. ಇದು ಮುಂದಿನ ಶ್ಲೋಕದಲ್ಲಿ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಯಸ್ತ್ವಿಂದ್ರಿಯಾಣಿ ಸೊ 7ನೇ ಶ್ಲೋಕದಿಂದ ಶ್ರೀಕೃಷ್ಣ ಕರ್ಮಯೋಗದ ಉಪದೇಶವನ್ನು ಶುರು ಮಾಡ್ತಾನೆ. ಹಿ ಸ್ಟಾರ್ಟ್ಸ್ ದ ಟೀಚಿಂಗ್ ಆಫ್ ಕರ್ಮಯೋಗ ಫ್ರಮ್ ವರ್ಸ್ ನಂಬರ್ 7. ಮತ್ತು 8ರಿಂದ 16 ಕರ್ಮವನ್ನು ಮಾಡೋದರಲ್ಲಿ 4 ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್ ಕೊಡ್ತಾನೆ. ಕರ್ಮಯೋಗ ಅಂದರೆ ಏನು? ಕರ್ಮವನ್ನು ಬಿಡೋದಲ್ಲ, ಅಥವಾ ಕರ್ಮವನ್ನು ಬದಲಾಯಿಸೋದಲ್ಲ. ಕರ್ಮವನ್ನು ಬಿಡೋದು ಅಲ್ಲ, ಬದಲಾಯಿಸೋದು ಅಲ್ಲ. ನಾವು ಕರ್ಮ ಮತ್ತು ಕರ್ಮಫಲವನ್ನು ನೋಡುವ ರೀತಿ, ಅದನ್ನು ಬದಲಾಯಿಸೋದು. ದ ವೇ ಯು ಲುಕ್ ಎಟ್ ಕರ್ಮ, ದ ವೇ ಯು ಲುಕ್ ಎಟ್ ಕರ್ಮಫಲ, ಅದನ್ನು ಬದಲಾಯಿಸೋದಷ್ಟೇ ಬೇಕಾಗಿರೋದು. ಓನ್ಲಿ ಎ ಚೇಂಜ್ ಇನ್ ಆ್ಯಟಿಟ್ಯೂಡ್ ಇಸ್ ರಿಕ್ವೈರ್ಡ್. ಆ್ಯಟಿಟ್ಯೂಡಿನಲ್ ಚೇಂಜ್ ಕನ್ವರ್ಟ್ಸ್ ಆ್ಯಕ್ಷನ್ ಇಂಟು ಯೋಗ. ಆ್ಯಟಿಟ್ಯೂಡಿನಲ್ ಚೇಂಜ್ ಕನ್ವರ್ಟ್ಸ್ ಆ್ಯಕ್ಷನ್ ಇಂಟು ಯೋಗ. ಇಲ್ಲಿ ನಾವೆಲ್ಲಿದ್ದೀವೋ ಅಲ್ಲೇ, ಎಲ್ಲೂ ಹೋಗಬೇಕಾಗಿಲ್ಲ, ಮನೆ ಬಿಟ್ಟು ಹೋಗಬೇಕಾಗಿಲ್ಲ, ಎಲ್ಲೂ ಹೋಗಿ ಸೇರಬೇಕಾಗಿಲ್ಲ. ನಾವು ಎಲ್ಲಿದ್ದೀವೋ ಅಲ್ಲೇ ನಾವು ಯೋಗಿಗಳಾಗ್ಬಿಡ್ತೀವಿ. ಯೋಗಿಗಳಾಗೋದಂದ್ರೆ ಏನು? ಸ್ಪಿರಿಚುವಲ್ ಗ್ರೋತ್.
ನಾವು ಎಲ್ಲಿದ್ದೀವೋ ಅಲ್ಲೇ ನಮ್ಮ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಇದಕ್ಕೆ 4 ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್ ಕೊಡ್ತಾನೆ ಶ್ರೀಕೃಷ್ಣ. ಆ್ಯಟಿಟ್ಯೂಡ್ ಅಂದರೆ ನೋಡುವ ರೀತಿ, ಭಾವನೆ. ಸೊ ಈಗ ಅದಕ್ಕೆ ಇಂಟ್ರೊಡಕ್ಷನ್ 7ನೇ ಶ್ಲೋಕ. ಶ್ರೀಕೃಷ್ಣ ಹೇಳ್ತಾನೆ, ಕರ್ಮ ತ್ಯಾಗಿ ಇದ್ದಾನೆ, ಕರ್ಮಿ ಇದ್ದಾನೆ. ಕರ್ಮಿ ಅಂದರೆ ಸಕಾಮ ಕರ್ಮ ಮಾಡೋನು, ಅಂದರೆ ಕಾಮನೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಕರ್ಮ ಮಾಡೋನು. ಅವರಿಬ್ಬರಿಗಿಂತ ಕರ್ಮಯೋಗಿ ವಿಶಿಷ್ಯತೆ. ವಿಶಿಷ್ಯತೆ ಅಂದರೆ ಏನು? ಅವನು ಶ್ರೇಷ್ಠ ವ್ಯಕ್ತಿ. ಹಿ ಸುಪೀರಿಯರ್ ಟು ಬೋತ್ ಆಫ್ ದೆಮ್. ಕರ್ಮತ್ಯಾಗಿ, ಸಕಾಮ ಕರ್ಮ, ಇವರಿಬ್ಬರಿಗಿಂತ ಅವನು ಕರ್ಮಯೋಗಿ ಭಾಳ ಶ್ರೇಷ್ಠವಾದವನು. ಹೇಗೆ? ಈ ಕರ್ಮಯೋಗದ 2 ಮುಖ್ಯ ಅಂಶಗಳನ್ನು ಈ ಶ್ಲೋಕದಲ್ಲಿ ಮೆನ್ಷನ್ ಮಾಡಿದ್ದಾನೆ ಶ್ರೀಕೃಷ್ಣ. ಆಮೇಲೆ ವಿವರಿಸ್ತಾನೆ. ಇಂದ್ರಿಯಾಣಿ ಮನಸಾ ನಿಯಮ್ಯ. ಫಸ್ಟ್ ಪ್ರಿನ್ಸಿಪಲ್ ಈಸ್, ಇಂದ್ರಿಯಗಳು ಮನಸ್ಸಿನ ಹತೋಟಿಲಿರಬೇಕು. ಮನಸ್ಸು ಹೇಳ್ದಂಗೆ ಇಂದ್ರಿಯಗಳು ಕೇಳಬೇಕು. ನಿಮಗೆಲ್ಲ ಕಠೋಪನಿಷತ್ತಿನ ಆ ಚಿತ್ರ ನಿಮಗೆ ಗೊತ್ತಿರ್ಬೋದು. ಕಠೋಪನಿಷತ್ನಲ್ಲಿ ಯಮ ನಚಿಕೇತಸನ್ನು ಹುಡುಗನಿಗೆ ಬ್ರಹ್ಮವಿದ್ಯೆ ಉಪದೇಶ ಶುರು ಮಾಡುವಾಗ ಅವನು ಮನುಷ್ಯನ ವ್ಯಕ್ತಿತ್ವವನ್ನು ಒಂದು ರಥಕ್ಕೆ ಹೋಲಿಸ್ತಾನೆ. ಮನುಷ್ಯನ ವ್ಯಕ್ತಿತ್ವವನ್ನು ಒಂದು ರಥಕ್ಕೆ ಹೋಲಿಸ್ತಾನೆ. ರಥ ಅಂದರೆ ಏನು? ಕುದುರೆಗಳು. ಆಮೇಲೆ ರೈನ್ಸ್, ಕನ್ನಡದಲ್ಲೇನು? ಲಗಾಮು. ಕುದುರೆಗಳು, ಲಗಾಮು. ಆಮೇಲೆ ಸಾರಥಿ, ಲಗಾಮು, ಕುದುರೆಗಳು. ಕುದುರೆಗಳು ಇಂದ್ರಿಯಗಳು. ಲಗಾಮು ಮನಸ್ಸು, ಸಾರಥಿ ಬುದ್ಧಿ. ಸೊ ಇದು ಓಡುತ್ತಲ್ಲ, ಗಾಡಿ ಚಾರಿಯಟ್, ರಥ ಹೋಗುತ್ತಲ್ಲ, ದಾರಿ ವಿಷಯ ಪ್ರಪಂಚ, ಶಬ್ದ ಸ್ಪರ್ಶ ರಸ ರೂಪ ಗಂಧ ಪ್ರಪಂಚ. ಸೊ ಸಾರಥಿ ಗಾಡಿಯನ್ನು ಓಡಿಸ್ತಾನೆ. ಬುದ್ಧಿ ಅಂದರೆ ನಮ್ಮ ಇಂಟಲೆಕ್ಟ್, ನಮ್ಮ ಬುದ್ಧಿ. ಮನಸ್ಸು ಬುದ್ಧಿ ಹೇಳ್ದಂಗೆ ಕೇಳಬೇಕು, ಮನಸ್ಸು ಹೇಳ್ದಂಗೆ ಇಂದ್ರಿಯಗಳು ಕೇಳಬೇಕು. ಮತ್ತು ಬುದ್ಧಿಗೆ ಗೊತ್ತಿರಬೇಕು ದಾರಿ ಏನು, ಗುರಿ ಏನು ಅಂತ. ಸೊ ಬುದ್ಧಿಗೆ ವಿವೇಕ ಇರಬೇಕು, ಜ್ಞಾನ ಇರಬೇಕು. ಆಗ ಬುದ್ಧಿ ಮನಸ್ಸನ್ನು ಉಪಯೋಗಿಸಿ ಇಂದ್ರಿಯಗಳಿಗೆ ಸರಿಯಾದ ಡೈರೆಕ್ಷನ್ ಕೊಟ್ಟು ನಮ್ಮ ಜೀವನದ ಗುರಿಯನ್ನು ನಾವು ಸೇರೋದಕ್ಕೆ ಸಾಧ್ಯವಾಗತ್ತೆ ಅಂತ ವಿವರಿಸ್ತಾನೆ. ಆತ್ಮಾನಂ ರತಿನಂ ವಿದ್ಧಿ ಆ ಶ್ಲೋಕದಲ್ಲಿ ಭಾಳ ಸುಂದರವಾದಂಥ ಶ್ಲೋಕ, ಮಂತ್ರ. ಸೊ ಅದರಲ್ಲಿ ಏನು ಹೇಳ್ತಾನೆ? ಮನಸ್ಸಿನ ಅಧೀನದಲ್ಲಿ ಇಂದ್ರಿಯಗಳಿರಬೇಕು. ಮನಸ್ಸು ಬುದ್ಧಿಗೆ ಅಧೀನವಾಗಿರಬೇಕು. ದ ಮೈಂಡ್ ಶುಡ್ ಒಬೇ ದ ಇಂಟಲೆಕ್ಟ್, ದಿ ಸೆನ್ಸ್ ಆರ್ಗನ್ ಶುಡ್ ಒಬೇ ದಿ ಮೈಂಡ್. ಆಗ ನಮ್ಮ ಜೀವನದ ರಥ, ನಮ್ಮ ವ್ಯಕ್ತಿತ್ವ ಅನ್ನೋ ರಥ, ಜೀವನ ಅನ್ನೋ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಹೋಗಿ ನಾವು ಮನುಷ್ಯರಾಗಿ ಏನು ಸಾಧಿಸಬೇಕೋ ಅದನ್ನು ಸಾಧಿಸೋದಕ್ಕೆ ಸಾಧ್ಯವಾಗತ್ತೆ. ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಬೋದು, ಅದನ್ನು ಹೇಳ್ತಾ ಇದೆ. ಸೊ ಮನಸಾ ಇಂದ್ರಿಯಾಣಿ ನಿಯಮ್ಯ. ಇಲ್ಲಿ ಇಂದ್ರಿಯಾಣಿ ಅಂದರೆ ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳನ್ನು ನಮ್ಮ ಹತೋಟಿಲಿ ಇಟ್ಕೊಬೇಕು ಮನಸ್ಸಿನ ಮೂಲಕ. 1 ಇದಕ್ಕೆ ದಮ ಅಂತ ಹೇಳ್ತಾರೆ. ದಮ ಮತ್ತು ಶಮ ಅಂದರೆ ಮನೋನಿಗ್ರಹ, ದಮ ಅಂದರೆ ಇಂದ್ರಿಯ ನಿಗ್ರಹ. ಇದೆರಡು ಇಲ್ಲದೇ ಇದ್ದರೆ ಯಾವ ಯೋಗನೂ ಮಾಡೋಕ್ಕಾಗಲ್ಲ. ಶಮದಮ ಇಲ್ಲದೇ ಇದ್ದರೆ ನಮಗೆ ಎಷ್ಟೇ ವಿಚಾರ ಗೊತ್ತಿದ್ರೂ ಯಾವ ಸಾಧನೆಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2ನೇ ಪಾಯಿಂಟು ಅಸಕ್ತಃ. ಇದು ಭಾಳ ಕಷ್ಟ, ಅಂದರೆ ಇಂಪಾರ್ಟೆಂಟ್. ಅಸಕ್ತಃ ಅಂದ್ರೇನು? ಯಾವುದೇ ಕರ್ಮಫಲವನ್ನು ಸ್ವೀಕರಿಸೋದಕ್ಕೆ ಮನಸ್ಸು ಸಿದ್ಧವಾಗಿರಬೇಕು. ರೆಡಿ ಟು ರಿಸೀವ್ ಎನಿ ರಿಸಲ್ಟ್. ಹೌದಾ? ಈಗ ಎಕ್ಸಾಮ್ ಟೈಮ್ ಬರ್ತಿದ್ದಂಗೆ, ರಿಸಲ್ಟ್ ಬರುತ್ತೆ. ಎಕ್ಸಾಮ್ ರಿಸಲ್ಟ್ ಬರ್ತಿದ್ದಂಗೆ ಯಾರೋ ಸೂಸೈಡ್ ಮಾಡಿಕೊಂಡ್ರು, ಯಾರೋ ಡಿಪ್ರೆಷನ್ಗೆ ಹೊಟ್ಟೋದ್ರು, ಏನೇನೋ ಸಮಸ್ಯೆಗಳು ಶುರು ಆಗುತ್ತಲ್ವ. ಸೂಸೈಡ್ ಮಾಡ್ಕೊಳ್ಳೋದು ತುಂಬ ಕಾಮನ್. ಮುಂಚೆ ಎಲ್ಲ ಟ್ಯಾಂಕಲ್ಲಿ ತುಂಬ ಜನ ಸೂಸೈಡ್ ಮಾಡ್ಕೊತಾಯಿದ್ರು ಮಲ್ಲೇಶ್ವರಂ. ಈಗ ಗೊತ್ತಿಲ್ಲ, ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಏನು, ಅವ್ರು ಮಾಡ್ಕೊತಿದ್ರು. ಆಮೇಲೆ ಎಷ್ಟೋ ಜನ, ನನ್ನ ಫ್ರೆಂಡ್ ಅವ್ರ ತಮ್ಮನೇ ಒಬ್ಬ ಸೂಸೈಡ್ ಮಾಡ್ಕೊಂಡ, PUCಲಿ ಮಾರ್ಕ್ಸ್ ಸರಿಯಾಗಿ ಬಂದಿಲ್ಲ ಅಂತ. ಸೊ ಕರ್ಮಫಲ ಅನ್ನೋದು ಸಣ್ಣ ವಿಷಯ ಅಲ್ಲ. ಆ ಕರ್ಮಫಲವನ್ನು ಹೇಗೆ ತಗೊಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಇಲ್ಲದಿದ್ದರೆ ಮನಸ್ಸನ್ನು ಪೂರ್ತಿ ಹಾಳು ಮಾಡುತ್ತೆ, ನಮ್ಮ ಜೀವನನೇ ಹಾಳು ಮಾಡುತ್ತೆ, ನಮ್ಮ ಸುತ್ತಮುತ್ತ ಇರೋ ಜೀವನವನ್ನು, ಅವ್ರ ಜೀವನನೂ ಹಾಳು ಮಾಡುತ್ತೆ. ಸೊ ಯು ಶುಡ್ ನೋ ಹೌ ಟು ರಿಸೀವ್ ದಿ ಕರ್ಮಫಲ. ಈಗ ಅಸಕ್ತಃ ಅಂದರೆ, ಯಾಕಂದರೆ ಕರ್ಮಫಲ ಅದು ಬೇರೆ ಬೇರೆ ಕಾರಣಗಳಿಂದ ಬರೋದು. ನಾನೇನೋ ಒಂದು ಕರ್ಮ ಮಾಡಿದ್ದೀನಿ, ಅದಕ್ಕೆ ಫಲ ಒಂದೇ ನಾವು ಹೇಳ್ದಂಗೆ ಬರೋದಿಲ್ಲ. ಅದು ಆ ಕರ್ಮಫಲವನ್ನು ಸೃಷ್ಟಿ ಮಾಡೋದಕ್ಕೆ ಬೇರೆ ಬೇರೆ ಶಕ್ತಿಗಳಿದೆ.
ಅದರಿಂದ ಯಾರೋ ಒಬ್ಬ ಏನೋ ಮಾಡಿದ ಅವನಿಗೆ ಫಲ ಸಿಕ್ತು. ಅದೇ ಕರ್ಮವನ್ನು ನಾನು ಮಾಡಿದ್ರೆ ಫಲ ಸಿಗದೇ ಇರ್ಬೋದು. ಈ ಬಿಸ್ನೆಸ್ಸಲ್ಲಿ ಯಾರೋ ಒಬ್ಬರು ಬಿಸ್ನೆಸ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಇನ್ನೊಬ್ಬರು ಬಿಸ್ನೆಸ್ಸು ಹಂಗೆ ಫೇಲ್ಯೂರ್ ಆಗಿಬಿಡುತ್ತೆ, 3 ತಿಂಗಳಲ್ಲಿ ಅಂಗಡಿನೇ ಮುಚ್ಚೋಗ್ಬಿಡುತ್ತೆ. ಇನ್ನೊಬ್ಬ ಅವನ ಹತ್ರ ಏನಿಲ್ದಾರೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಸೊ ಕರ್ಮಫಲ ಬರೋದು ಕೇವಲ ನಮ್ಮ ಇವತ್ತಿನ ಪ್ರಯತ್ನದಿಂದ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ದರ್ ಆರ್ ಮೆನಿ ಅನ್ನೋನ್ ಫ್ಯಾಕ್ಟರ್ಸ್. ಅದರಿಂದ ಕರ್ಮಫಲದ ವಿಷಯದಲ್ಲಿ ವಿ ಶುಡ್ ಬಿ ರೆಡಿ ಟು ರಿಸೀವ್ ಎನಿ ರಿಸಲ್ಟ್. ಸೊ ಅಸಕ್ತ ಅಂದರೆ ನನ್ನ ಮನಸ್ಸನ್ನು ನಾನು ತಯಾರು ಮಾಡಬೇಕು. ನಾನು ಅಂದ್ಕೊಂಡಿದ್ದು ಆಗ್ಬೋದು, ಅಂದ್ಕೊಂಡಿದ್ದು ಆಗದೇನೋ ಇರ್ಬೋದು. ಈ ತಯಾರಿ ನಮ್ಮಲ್ಲಿ ಇರಬೇಕು. ಆವಾಗ ನಾವು ಅಂದ್ಕೊಂಡಿದ್ದಕ್ಕೆ ವಿಪರೀತವಾಗಿ ಏನಾದರೂ ಆದರೆ ಆಗ ಅದನ್ನು ತಗೊಳ್ಳುವಂಥ ಶಕ್ತಿ ನಮಗಿರುತ್ತೆ. ಇಲ್ದರ ಇಲ್ಲ, ಶಕ್ತಿ ಇಲ್ಲ. ನಾನು ಯಾರೊಬ್ಬರು ನನ್ನ ಪರಿಚಯ ಇರೋ ಹಿಂದೆ, ಭಾಳ ವರ್ಷಗಳ ಹಿಂದೆ, ಯಾರೊಬ್ಬರು ಲೇಡಿ, ಅವ್ರ ಮಗನಿಗೆ ಮದುವೆ ಫಿಕ್ಸ್ ಆಗಿತ್ತು. ಅಲ್ಲ, ಮಗಳಿಗೆ ಮದುವೆ ಫಿಕ್ಸ್ ಆಗಿತ್ತು. ಆ ಮದುವೆ ಡೇಟ್ ಹತ್ರ ಬರ್ತಿದ್ದಂಗೆ ಆ ಹುಡುಗಿ ಇನ್ಯಾರನ್ನೋ ಇಷ್ಟಪಟ್ಟಿದ್ದಾಳೆ, ಇವ್ರಿಗೆ ಗೊತ್ತಿಲ್ಲ. ಅವನ ಜೊತೆ ಓಡೋಗ್ಬಿಟ್ಲು ಆ ಹುಡುಗಿ, ಮದುವೆ ಹತ್ರ ಬರ್ತಿದ್ದಂಗೆ. ಸೊ ತಾಯಿ ಸೂಸೈಡ್ ಮಾಡ್ಕೊಂಡ್ಬಿಟ್ಲು, ಅವಮಾನ ಸಹಿಸೋಕ್ಕಾಗದೆ. ಸೊ ಈ ಥರ ಘಟನೆಗಳು ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರುತ್ತೆ. ಆವಾಗ ಮನಸ್ಸು ತುಂಬ ರಿಯಾಕ್ಟ್ ಆಗಿಬಿಡುತ್ತೆ. ಆ ಥರ ರಿಯಾಕ್ಟ್ ಆಗದೆ ಇರೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಅಸಕ್ತ. ಸೊ 2 ಪ್ರಿನ್ಸಿಪಲ್ಸ್. ಫಲದ ವಿಷಯದಲ್ಲಿ ಅಸಕ್ತ. ಕರ್ಮ ಮಾಡುವಾಗ ಇಂದ್ರಿಯಗಳು ಮನಸ್ಸಿನ ಮೂಲಕ ನಮ್ಮ ಹತೋಟಿಲಿರಬೇಕು. ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಅಂತಾರೆ. ಸೆಲ್ಫ್ ಕಂಟ್ರೋಲ್ ಇಲ್ಲದೇ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಸಂಯಮ ಇಲ್ಲದೇ ಇದ್ದರೆ ಯಾವ ಕಂಟ್ರೋಲು, ಯಾವ ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ. ಈ ಶಿಸ್ತು ನಮ್ಮಲ್ಲಿ ಇರಬೇಕು. 2 ಪಾಯಿಂಟನ್ನು ಹೇಳಿ ಈಗ ಕರ್ಮವನ್ನು ಯೋಗವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ ನಿಯತಂ ಪೂಜ್ಯ ಗುರುದೇವ್ ಬಹಳ ವರ್ಷಗಳ ಹಿಂದೆ ಒಮ್ಮೆ ಬೆಂಗಳೂರಿಗೆ ಬಂದಾಗ, ಇಂದಿರಾನಗರಕ್ಕೆ ಬಂದಾಗ, ಯಾವ ವರ್ಷ ಅಂತ ನಂಗೆ ಮರ್ತೋಗಿದೆ. ನಾನು ಆವಾಗ KEBಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಜೀವನ್ ಭೀಮಾ ನಗರ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಇಂದಿರಾನಗರಕ್ಕೆ ಹೋದೆ. ಇಂದಿರಾನಗರದಲ್ಲಿ ಇಂದಿರಾನಗರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಏನು ಅಂದರೆ ದೇವಸ್ಥಾನ ದೊಡ್ಡದು ಮಾಡೋದು, ಎಕ್ಸ್ಟೆಂಡ್ ಮಾಡೋದು. ಭಾಳ ವರ್ಷಗಳ ಹಿಂದೆ 91, 90 ಆ ಟೈಮಲ್ಲಿ ಎಕ್ಸ್ಟೆನ್ಷನ್ ಆಫ್ ದಿ ಟೆಂಪಲ್. ಗುರುದೇವ್ ಅದಕ್ಕೋಸ್ಕರ ಬಂದಿದ್ದರು. ಅವರೊಂದು ಸ್ಪೀಚ್ ಕೊಟ್ಟರು ಅವತ್ತು. ಆ ಸ್ಪೀಚಲ್ಲಿ ಅವರು ಎಷ್ಟೋ ವಿಷಯಗಳು ಹೇಳಿದ್ರು. ಅವ್ರು ನನಗೆ ನೆನಪಿರೋದು ಒಂದೇ ವಾಕ್ಯ ಇವತ್ತಿಗೂ ನೆನೆಸ್ಕೊತಾ ಇರ್ತೀನಿ. ಏನು ಅಂತಂದರೆ, ಇದು ಹೇಳಿದ್ದೀನಿ ಎಷ್ಟೋ ಕಡೆ. ಅವ್ರು ಹೇಳಿದ ಮಾತು ತುಂಬ ನನಗಂತೂ ಉಪಯೋಗ ಆಗಿದೆ, ಎಷ್ಟೋ ಜನರಿಗೂ ಉಪಯೋಗ ಆಗುತ್ತೆ. ಅವ್ರು ಹೇಳಿದ್ದು, ಅವ್ರು ಇಂಗ್ಲೀಷಲ್ಲಿ ತಾನೇ ಹೇಳೋದು, ದ ಲಾರ್ಡ್ ಇನ್ ಹಿಸ್ ವಿಸ್ಡಮ್ ಹ್ಯಾಸ್ ಪ್ಲೇಸ್ಡ್ ಈಚ್ ಒನ್ ಆಫ್ ಯು ಇನ್ ದಿ ಎಕ್ಸಾಕ್ಟ್ ಸರ್ಕಮ್ಸ್ಟೆನ್ಸಸ್ ಯು ರಿಕ್ವೈರ್ ಟು ಗ್ರೋ. ಭಗವಂತ ಪ್ರತಿಯೊಬ್ಬರನ್ನೂ ಕೂಡ ಅವರವರ ಬೆಳವಣಿಗೆಗೆ ಸೂಕ್ತವಾದ ಸ್ಥಳದಲ್ಲಿ ಇಟ್ಟಿದ್ದಾನೆ. ಇದನ್ನು ಒಪ್ಕೊಳ್ಳೋದೇ ಕಷ್ಟ. ನಮಗೇನು ಅನ್ಸುತ್ತೆ, ದೇವ್ರು ನನ್ನನ್ನು ಸರಿಯಾದ ಜಾಗದಲ್ಲಿ ಇಟ್ಟಿಲ್ಲ, ಅಲ್ಲಿ ಇಡಬೇಕಾಗಿತ್ತು, ಇಲ್ಲಿ ಇಟ್ಬಿಟ್ಟಿದ್ದಾನೆ. ಎಲ್ಲರೂ ಹಂಗೆ ಅಂದ್ಕೊಳ್ಳೋದಲ್ವ? ಎಲ್ಲರೂ ಅಲ್ಲ, ಹೆಚ್ಚಿನ ಜನ. ಕೆಲವರು ಓಕೆ, ಆದರೆ ಹೆಚ್ಚಿನ ಜನ ಅಂದ್ಕೊಳ್ಳೋದು, ಯಾಕೋ ದೇವ್ರು ನನ್ನ ಮೇಲೆ ಸರಿಯಾಗಿ ದಯೆ ತೋರಿಸಿಲ್ಲ, ಯಾಕೋ ಮರ್ತುಬಿಟ್ಟಿದ್ದಾನೆ, ಅವ್ನ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ ಅಂತ ಕಾಣುತ್ತೆ, ಏನೋ ಮಿಸ್ಟೇಕ್ ಇದೆ ಅವನ ಕಂಪ್ಯೂಟ್ರಲ್ಲಿ, ವೈರಸ್ ಬಂದುಬಿಟ್ಟಿದೆ. ಅವನ ಕಂಪ್ಯೂಟ್ರಲ್ಲಿ ವೈರಸ್ ಬರಲ್ಲ, ನಮ್ಮ ಕಂಪ್ಯೂಟ್ರಲ್ಲಿ ವೈರಸ್ ಬರುತ್ತೆ. ಸೊ ಇಲ್ಲ ಅವನ ಕಂಪ್ಯೂಟ್ರಲ್ಲಿ ಆ ಥರ ಮಿಸ್ಟೇಕ್ ಇಲ್ಲವೇ ಇಲ್ಲ. ಯಾರನ್ನ ಎಲ್ಲಿಡಬೇಕು ಅಂದರೆ ಒದ್ದಾಡಲಿ ಅಂತಲ್ಲ, ಅವರ ಬೆಳವಣಿಗೆಗೆ ಸೂಕ್ತವಾದ ಜಾಗದಲ್ಲಿ ಇಟ್ಟಿದೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಮನಸ್ಸು ಶಾಂತ. ಇದನ್ನು ಅರ್ಥ ಮಾಡಿಕೊಂಡು ಒಪ್ಕೊಂಡ್ರೆ, ಇದಕ್ಕೆ ಶ್ರದ್ಧೆ ಅನ್ನೋದು. ಶ್ರದ್ಧೆ ಇದ್ದರೆ ನಾವು ಒಪ್ಕೊತೀವಿ, ಮನಸ್ಸು ಶಾಂತವಾಗುತ್ತೆ. ಮನಸ್ಸು ಶಾಂತವಾದಾಗ ಬೇರೆ ಕೆಲಸಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಸೊ
ಮತ್ತು ನಿಯತಂ ಕುರು ಕರ್ಮತ್ವಂ, ಭಗವಂತ ನಿನ್ನನ್ನು ಎಲ್ಲಿಟ್ಟಿದ್ದಾನೋ, ನಿನಗೇನು ಕರ್ತವ್ಯವನ್ನು ಕೊಟ್ಟಿದ್ದಾನೋ, ನಿಯತಂ ಕರ್ಮ ಅಂದರೆ ಕರ್ತವ್ಯ ಕರ್ಮ, ನಿನಗೆ ಇರುವ ಪರಿಸ್ಥಿತಿಯಲ್ಲಿ ನಿನಗೇನೇನು ಕರ್ತವ್ಯಗಳಿದೆಯೋ ಅದನ್ನು ನೀನು ಭಗವಂತನ ಸೇವಕನಾಗಿ ಮಾಡು. ಯಾಕೆಂದರೆ ಭಗವಂತನ ಆಜ್ಞೆ ಅದು, ಇಟ್ ಈಸ್ ಲಾರ್ಡ್ಸ್ ಕಮಾಂಡ್ಮೆಂಟ್. ಒಂದು ಕಂಪ್ನಿಲಿ 500 ಜನ ಕೆಲಸಗಾರರಿದ್ದರೆ ಆ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟ್ರು, CMD, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಏನು ಹೇಳ್ತಾರೆ, ನೀನು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡು, ನೀನು ಅಲ್ಲಿ ಕೆಲಸ ಮಾಡು, ನೀನು ಈ ಕೆಲಸ ಮಾಡು, ಆ ಕೆಲಸ. ಯಾಕಂದರೆ ಅವನಿಗೆ ಪೂರ್ಣ ದೃಷ್ಟಿ ಇರುತ್ತೆ ಕಂಪನಿ ಬಗ್ಗೆ, ಯಾರಿಗೇನು ಕೆಲಸ ಕೊಡಬೇಕು, ಎಲ್ಲಿಡಬೇಕು ಅದೆಲ್ಲ ಗೊತ್ತಿರುತ್ತೆ. ಸೊ ಕೆಲಸಗಾರರ ಕೆಲಸ ಏನೋ CMD ಹೇಳ್ದಂಗೆ ಕೇಳೋದಷ್ಟೆ, ಮತ್ತು ಕೇಳಲಿಲ್ಲ ಅಂದರೆ ಶಿಕ್ಷೆ ಆಗುತ್ತೆ. ಯು ಡೋಂಟ್ ಒಬೇ ಯು ವಿಲ್ ಬಿ ಪನಿಷ್ಡ್ ಆಲ್ಸೋ. ಸೊ ಆ ರೀತಿ ಈ ಜಗತ್ತನ್ನು ನಡೆಸೋ CMD ಯಾರು? ಭಗವಂತ, ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ. ಅವನು ಹೇಳ್ದಂಗೆ ಕೇಳಬೇಕು. ಹೇಳ್ದಂಗೆ ಕೇಳೋದು ಅಂದರೆ ಏನು? ಭಗವಂತ ಇಟ್ಟಿರೋ ಜಾಗದಲ್ಲಿ ಇರಬೇಕು, ಅವನು ಏನು ಕರ್ತವ್ಯ ಕೊಟ್ಟಿದ್ದಾನೋ ಅದನ್ನು ಮಾಡಬೇಕು. ಆದರೆ ಮಾಡುವಾಗ ಭಗವಂತನ ಸೇವಕನಾಗಿ ಮಾಡೋದು. ದಿಸ್ ಈಸ್ ಕಾಲ್ಡ್ ನಿಯತಂ ಕುರು ಕರ್ಮತ್ವಂ. ದಿಸ್ ಆ್ಯಟಿಟ್ಯೂಡ್ ಇದೆಯಲ್ಲ, ದಿಸ್ ಆ್ಯಟಿಟ್ಯೂಡ್ ಈಸ್ ಆಫ್ ಡ್ಯೂಟಿ, ದ ಆ್ಯಟಿಟ್ಯೂಡ್ ಆಫ್ ಡ್ಯೂಟಿ ಈ ಶ್ಲೋಕದಲ್ಲಿ ಹೇಳಿರೋದು. ದಿಸ್ ಈಸ್ ಮೈ ಡ್ಯೂಟಿ ಗಿವನ್ ಬೈ ಹೋಮ್? ಗಿವನ್ ಬೈ ಭಗವಾನ್, ಗಾಡ್. ಭಗವಂತ ಕೊಟ್ಟಿರೋ ಸೇವೆ, ಭಗವಂತ ಕೊಟ್ಟಿರೋ ಕರ್ತವ್ಯ, ನಾನು ಭಗವಂತನ ಸೇವಕ ಅಂತ ಅರ್ಥ ಮಾಡಿಕೊಂಡು, ಸೊ ಇದೊಂದು ಆ್ಯಟಿಟ್ಯೂಡ್. ಇದು ಸುಮ್ಮನೆ ಅಲ್ಲ, ಶಾಸ್ತ್ರದಲ್ಲಿ ಏನು ಹೇಳಿದ್ದೆ ಅದನ್ನೇ ಹೇಳ್ತಾರೆ. ಶಂಕರಾಚಾರ್ಯ ಏನು ಹೇಳ್ತಾರೋ ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಈ ಆ್ಯಟಿಟ್ಯೂಡಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಿದರೆ ನಾವು ಮಾಡುವಂಥ ಕರ್ಮ ಯೋಗವಾಗತ್ತೆ. ಇಟ್ ವಿಲ್ ಕನೆಕ್ಟ್. ಯೋಗ ಅಂದರೆ ಏನು? ಕನೆಕ್ಟ್ ಆಗೋದು, ಭಗವಂತನಿಗೆ ಕನೆಕ್ಟ್ ಆಗೋದು. ಇದರಿಂದ ನಾವು ಭಗವಂತನಿಗೆ ಕನೆಕ್ಟ್ ಆಗ್ತೀವಿ, ಮೋಕ್ಷ ಮಾರ್ಗದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇದರಲ್ಲಿ ಸ್ವಲ್ಪ ಭಯದ ಅಂಶ ಇದೆ, ಸ್ವಲ್ಪ ಭಯದ ಅಂಶ ಇದೆ. ನೋಡಿ, ಬರೀ ಹಾಲು ಕುಡಿಯೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ಹಾಲಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಬೂಸ್ಟ್ ಏನಾದ್ರು ಸೇರಿಸಿದ್ರೆ ಕುಡಿಯೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಬಂದ ತಕ್ಷಣ ಬೂಸ್ಟ್ ಮಿಕ್ಸ್ ಮಾಡಿ ಹಾಲು ಕೊಡ್ತಾರೆ. ಸೊ ಬರೀ ಹಾಲು ಸ್ವಲ್ಪ ಬೋರ್, ಸೊ ಸ್ವಲ್ಪ ಕುಡಿಯೋದಕ್ಕೆ ಈಸಿ ಆಗುತ್ತೆ. ಆ ರೀತಿ ಬರೀ ಕರ್ಮ ಸ್ವಲ್ಪ ಬೋರ್ ಆಗ್ಬೋದು, ಅದು ಭಯದ ಅಂಶ ಬೇರೆ. ಭಗವಂತ ಎಲ್ಲಿ ಪನಿಷ್ ಮಾಡ್ತಾರೆ, ಅದರಲ್ಲಿ ಹಾಲು ಮಿಕ್ಸ್ ಮಾಡಬೇಕು. ಹಾಲು ಮಿಕ್ಸ್ ಮಾಡೋದಂದ್ರೆ ಏನು? ಪ್ರೀತಿ. ಆ ಕರ್ಮದಲ್ಲಿ ಸ್ವಲ್ಪ ಪ್ರೀತಿಯನ್ನು ಮಿಕ್ಸ್ ಮಾಡಿದ್ರೆ ಪ್ರೀತಿ ಹೇಗೆ ಬರುತ್ತೆ ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಸೊ ಇಲ್ಲಿ ಯಜ್ಞ ಅನ್ನೋ ಪದಕ್ಕೆ ಭಗವಂತ ಅಂತ ಹೆಸರು, ಅರ್ಥ. ಇಲ್ಲಿ ಶಂಕರಾಚಾರ್ಯರು ಸ್ಪಷ್ಟ ಈಶ್ವರ, ಯಜ್ಞ ಅಂದರೆ ಈಶ್ವರ ಅಂತ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಬೇರೆ ಬೇರೆ ಅರ್ಥನೂ ಇದೆ ಯಜ್ಞಕ್ಕೆ. ಯಜ್ಞ ಅನ್ನೋದೊಂದು ಕರ್ಮ, ಆ ರೀತಿಯ ಅರ್ಥ ಇದೆ. ಯಾರಿಗೆ ಪೂಜೆ ಮಾಡ್ತೀವೋ ಅವನಿಗೂ ಯಜ್ಞ ಅಂತ ಹೆಸರು, ಯಾರು ಪೂಜೆ ಮಾಡ್ತಾನೋ ಅವನಿಗೂ ಯಜ್ಞ ಅಂತ ಹೆಸರು. ಸೊ ಬೇರೆ ಬೇರೆ ಅರ್ಥ ಇದೆ ಯಜ್ಞ ಅನ್ನೋ ಪದಕ್ಕೆ. ಇಲ್ಲಿ ಯಜ್ಞ ಅಂದರೆ ಭಗವಂತ ಅನ್ನೋ ಅರ್ಥದಲ್ಲಿ ತಗೊಬೇಕು ಅಂತ ಶಂಕರಾಚಾರ್ಯರು ಭಾಷೆ ಯಜ್ಞ ಈಶ್ವರ ಅಂತ ಹೇಳಿದ್ದಾರೆ. ಸೊ ಯಜ್ಞಾರ್ಥಂ ಕರ್ಮ ಅಂದ್ರೇನು? ಈಶ್ವರಾರ್ಥಂ ಕರ್ಮ, ದೇವರಿಗೋಸ್ಕರ ಮಾಡುವಂಥ ಕೆಲಸ, ಅಂದರೆ ಭಗವಂತನ ಸೇವೆ ಅಂತ ಅಂದ್ಕೊಂಡು ಮಾಡುವಂಥ ಕೆಲಸ. ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇದೊಂದು ಮೊದಲನೇ ಸೆಂಟೆನ್ಸ್ ಇದೆಯಲ್ಲ, ಭಾಳ ಪವರ್ಫುಲ್ ಸೆಂಟೆನ್ಸ್. ಏನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ? ಭಗವಂತನ ಸೇವಕನಾಗಿ ಅಥವಾ ಭಗವಂತನ ಪೂಜೆ ಅಂತ ಅಂದ್ಕೊಂಡು ಕರ್ಮ ಮಾಡಿದ್ರೆ ಒಳ್ಳೆಯದು, ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಇಲ್ಲದೇ ಇದ್ದರೆ ಆ ಕರ್ಮ ಬಂಧನಕ್ಕೆ ಕಾರಣವಾಗತ್ತೆ. ಕರ್ಮ ಬಂಧನಕ್ಕೆ ಕಾರಣವಾಗೋದು ಅಂದರೆ ಏನು? ಕರ್ಮ ಮಾಡುವಾಗ ಸಂತೋಷ ಇಲ್ಲ, ಕರ್ಮ ಮಾಡುವಾಗ ಖುಷಿ ಇಲ್ಲ, ಅದೇ ದೊಡ್ಡ ಬಂಧನ. ಬೇಜಾರು ಮಾಡ್ಕೊಂಡು ಕೆಲಸ ಮಾಡೋದು. ಆಮೇಲೆ ಕರ್ಮ ಫಲದಿಂದ ಮನಸ್ಸಲ್ಲಿ ತಳಮಳ ಉಂಟಾಗತ್ತೆ. ನನಗೇನು ಬೇಕೋ ಸಿಗ್ತಾ ಇಲ್ಲ, ಸಿಕ್ಕಿದ್ದು ಸಾಕಾಗಲ್ಲ, ಬೇರೆಯವ್ರಿಗೆ ಜಾಸ್ತಿ ಸಿಗ್ತಾ ಇದೆ. ಸೊ ಈ ಥರ ಮನಸ್ಸಿನ ತಳಮಳ ಇದೆಯಲ್ಲ, ಅದು ತುಂಬ ಡಿಸ್ಟರ್ಬ್ ಆಗುತ್ತೆ ಮೈಂಡಿಗೆ.
ಅತೃಪ್ತಿ ಅಂತ ಅದಕ್ಕೆ ಹೆಸರು. ಸೊ ಮನಸ್ಸು ಯಾವಾಗಲೂ ಅತೃಪ್ತವಾಗಿರುತ್ತೆ. ಮತ್ತು ಕರ್ಮದಲ್ಲಿ ಖುಷಿ ಇಲ್ಲ. ಸ್ಯಾಲ್ರಿ ದಿವಸ ಸ್ವಲ್ಪ ಖುಷಿಯಾಗಿರ್ತಾರೆ, ಆದರೆ ಆಮೇಲೆ ಅದು ಒಂದು ವಾರಕ್ಕೆಲ್ಲ ಖರ್ಚಾಗ್ಬಿಡುತ್ತೆ, ಮತ್ತು ಸಮಸ್ಯೆನೇ, ಮತ್ತು ದುಃಖನೇ. ಸೊ ಮನಸ್ಸಿನ ಸ್ಥಿತಿ ಚೆನ್ನಾಗಿರಲ್ಲ, ಅದೇ ಕರ್ಮ ಬಂಧನ. ಮೈಂಡ್ ಈಸ್ ಆಲ್ವೇಸ್ ಇನ್ ಅ ಸ್ಟೇಟ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅತೃಪ್ತಿಯಲ್ಲೇ ಇರುತ್ತೆ ಮನಸ್ಸು. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಜ್ಞ ಭಾವನೆ ಇಲ್ಲದೆ, ಗುರುದೇವ್ ಹೇಳ್ತಾ ಇದ್ದಾರೆ. ಇಲ್ಲಿ ಯಜ್ಞ ಅಂದರೆ ಇನ್ನೊಂದು ಅರ್ಥವನ್ನು ನಾವು ನೋಡೋಣ. ಯಜ್ಞ ಭಾವ ಇಲ್ಲದೆ ನಾವು ಕರ್ಮವನ್ನು ಮಾಡಿದ್ರೆ ಬಂಧನಕ್ಕೆ ಕಾರಣವಾಗುತ್ತೆ. ಇಲ್ಲಿ ಒಂದು ವಿಚಾರ, ಶಾಸ್ತ್ರದಲ್ಲಿ ಪಂಚಮಹಾಯಜ್ಞಗಳನ್ನು ಹೇಳ್ತಾನೆ ಶ್ರೀಕೃಷ್ಣ, ಅಲ್ಲ ಭಗವಂತ ಹೇಳ್ತಾ ಇದ್ದಾನೆ ಪಂಚಮಹಾಯಜ್ಞ. ಯಾಕೆ? ಪಂಚ ಋಣ ಇದೆ ಪ್ರತಿಯೊಬ್ಬರಿಗೂ. ಕಗ್ಗದಲ್ಲಿ ಹೇಳ್ತಾರಲ್ಲ, ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತಾ ಜಗದಿ, ಅದು ಮರ್ತೋಯ್ತು ನನಗೆ. ಸೊ ಋಣವನ್ನು ತೀರಿಸ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಭಾಳ ಮುಖ್ಯವಾದ ವಿಚಾರ. ಯಾವುದು 5 ಋಣಗಳು? ದೇವಋಣ, ಋಷಿ ಋಣ, ಭೂತ ಋಣ, ಮನುಷ್ಯ ಋಣ, ಪಿತೃಋಣ. ಸೊ ಮನುಷ್ಯನಿಗೆ 5 ಋಣ ಇದೆ ಪ್ರತಿಯೊಬ್ಬರಿಗೂ. ಋಣ ತೀರಿಸದೇ ಇರೋಕ್ಕಾಗತ್ತಾ? ಸೊ ಋಣ ತೀರಿಸಲೇಬೇಕು. 5 ಋಣವನ್ನು ತೀರಿಸೋದಕ್ಕೆ ಪ್ರತಿಯೊಬ್ಬರೂ ಕೂಡ ಗೃಹಸ್ಥನಾದವನು ಪಂಚಯಜ್ಞಗಳನ್ನು ಮಾಡಬೇಕು. ಯಾವುದು? ದೇವಋಣ ತೀರಿಸೋದಕ್ಕೆ ದೇವಯಜ್ಞ, ಭೂತ ಋಣ ತೀರಿಸೋದಕ್ಕೆ ಭೂತಯಜ್ಞ, ಋಷಿ ಋಣ ತೀರಿಸೋದಕ್ಕೆ ಋಷಿಯಜ್ಞ ಅಥವಾ ಬ್ರಹ್ಮಯಜ್ಞ ಅಂತಾರೆ. ಮತ್ತು ಪಿತೃಋಣ ತೀರಿಸೋದಕ್ಕೆ ಪಿತೃಯಜ್ಞ. ಆಮೇಲೆ ಮನುಷ್ಯ ಋಣ ತೀರಿಸೋದಕ್ಕೆ ಮನುಷ್ಯಯಜ್ಞ. ಈಗ ಮನುಷ್ಯ ಋಣ ಅಂದ್ರೇನು? ಮನುಷ್ಯ ಋಣ ಅಂದರೆ ನಾವು ಬದುಕ್ತಿರೋದು ಎಷ್ಟೋ ಮನುಷ್ಯರ ಸಹಾಯದಿಂದ, ಹೌದಾ? ಏನಿಲ್ಲ, ಮನೆಯಲ್ಲಿ ಕೆಲಸದವಳು 2 ದಿವಸ ರಜೆ ಹಾಕ್ಬಿಟ್ರೆ ಏನು ಗತಿ? ಕೆಲಸದವಳು ಏನು ಮಹಾ ಕೆಲಸ ಅಂತ ಅನ್ಕೊಬೋದು, ಬಟ್ 2 ದಿವಸ ರಜೆ ಹಾಕ್ಬಿಟ್ರೆ ಎಷ್ಟು ಟೆನ್ಷನ್ ಅಲ್ವಾ? ಮನೇಲಿರೋರಿಗೆಲ್ಲ ಟೆನ್ಷನ್ನೇ. ಯಾಕಂದರೆ ಮನೇಲಿರೋ ತಾಯಿಗೆ ಟೆನ್ಷನ್ ಮೇಲೆ ಎಲ್ಲರಿಗೂ ಟೆನ್ಷನ್. ಅವಳ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ನಾವು. ಎಲ್ಲ ಕಡೆನೂ ಅಷ್ಟೇ, ಆಶ್ರಮದಲ್ಲೂ ಅದೇ ಗತಿ. ಸೊ ಕೆಲಸದವ್ರು ರಜೆ ಹಾಕ್ಬಿಟ್ರೆ ತುಂಬ ಕಷ್ಟ. ಅಂದರೆ ಡಿಪೆಂಡೆನ್ಸ್ ಇದೆ. ಅವರು ಚೆನ್ನಾಗಿ ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿರ್ತೀವಿ, ಇಲ್ಲದರೆ ಕಷ್ಟ. ಸೊ ಮನುಷ್ಯ ಋಣ. ಸಡನ್ನಾಗಿ ಕರೆಂಟ್ ಹೋಗ್ಬಿಟ್ರೆ ಇಲ್ಲಿ ಎಲೆಕ್ಟ್ರಿಸಿಟಿನವರು ಸರಿಯಾಗಿ ಕೆಲಸ ಮಾಡಲಿಲ್ಲ, KEBನವರು, KPTCLನವರು, ಎಷ್ಟು ಕಷ್ಟ ಇದೆ. ಸೊ ವಿ ಆರ್ ಡಿಪೆಂಡೆಂಟ್ ಆನ್ KPTC. ವಿ ಆರ್ ಡಿಪೆಂಡೆಂಟ್ ಆನ್ ಸೋ ಮೆನಿ ಪೀಪಲ್ ಫಾರ್ ಅವರ್ ಲಿವಿಂಗ್. ಸೊ ದಿಸ್ ಇಸ್ ಕಾಲ್ಡ್ ಮನುಷ್ಯ ಋಣ. ಭೂತ ಋಣ ಪ್ರಾಣಿ ಪಕ್ಷಿಗಳೆಲ್ಲ ಇದ್ರೇ ನಾವು ಇರೋದಕ್ಕೆ ಸಾಧ್ಯ. ಅದು ಎಕಲಾಜಿಕಲ್ ಬ್ಯಾಲೆನ್ಸ್ ಅಂತಾರಲ್ಲ. ಸೊ ಆ ರೀತಿ ಪಿತೃಋಣ, ಹಿರಿಯರ ಋಣ ನಮ್ಗೆ ಗೊತ್ತೇ ಇದೆ, ತಂದೆ ತಾಯಿ ಹಿಂದಿನವರ ಋಣ. ಆಮೇಲೆ ಋಷಿ ಋಣ. ಋಷಿ ಋಣ ಅಂದ್ರೇನು? ಋಷಿಗಳು ತಪಸ್ಸು ಮಾಡಿ ನಮಗೆ ಎಷ್ಟೋ ಜ್ಞಾನವನ್ನು ಕೊಟ್ಟಿದ್ದಾರೆ. ತಪಸ್ಸನ್ನು, ಅವರ ತಪಸ್ಸಿನ ಫಲ. ಈ ಭಗವದ್ಗೀತೆ ನಾವು ಬರೆದ್ವಾ? ನೀವು ಬರೆದ್ರಾ? ಇಲ್ಲ, ಯಾರ್ದೋ ತಪಸ್ಸಿನ ಫಲ ಇದು. 5000 ವರ್ಷ ಹಿಂದಿಂದು ಗ್ರಂಥ ಇದು. ಸೊ ಇದು ಎಂಥ ಅದ್ಭುತವಾದ ಕೃತಿ. ಇವತ್ತಿಗೂ ಇನ್ನು 10,000 ವರ್ಷ ಆದರೂ ಇದನ್ನು ಅಧ್ಯಯನ ಮಾಡ್ತಾನೆ ಇರ್ತೀವಿ. ಅಂದರೆ ಇದಕ್ಕೆ ನಾವು ಇದು ಋಣ ತೀರಿಸೋದು ಹೇಗೆ? ಬ್ರಹ್ಮಯಜ್ಞ ಮಾಡಿ. ಬ್ರಹ್ಮಯಜ್ಞ ಅಂದರೆ ಭಗವದ್ಗೀತೆ ಅಧ್ಯಯನ ಮಾಡಬೇಕು, ಅದು ಬೇರೆಯವ್ರಿಗೂ ಹೇಳಬೇಕು. ಅದಕ್ಕೆ ಬ್ರಹ್ಮಯಜ್ಞ. ಇದಕ್ಕೆ ಹೆಸರು ಜ್ಞಾನಯಜ್ಞ. ಗೀತಾ ಜ್ಞಾನಯಜ್ಞ. ಸೊ ಈ 5 ಋಣವನ್ನು ತೀರಿಸೋದಕ್ಕೆ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಈ 5 ಯಜ್ಞಗಳನ್ನು ಅಳವಡಿಸ್ಕೊಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಈ ಪ್ರಿನ್ಸಿಪಲ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಕರ್ಮಬಂಧನ ಇಲ್ಲ. ಸೊ ಇಲ್ಲಿ ಯಜ್ಞ ಭಾವ ಅಂತಂದರೆ ದಿ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಯಾರೋ ಒಬ್ಬರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ತುಂಬ ಸಹಾಯ ಮಾಡಿದ್ದಾರೆ. ಅವರೊಂದು ಸಣ್ಣ ಹೆಲ್ಪ್ ಕೇಳ್ತಾರೆ, ಸಣ್ಣ ಸಹಾಯ ಕೇಳ್ತಾರೆ ನಮ್ಮಿಂದ. ಅವಾಗ ನಾವು ಲೆಕ್ಕ ಹಾಕ್ತೀವ, ನಮಗೆ ಏನು ಸಿಗುತ್ತೆ ಇದು ಮಾಡೋದ್ರಿಂದ ಅಂತ? ಏನಿಲ್ಲ, ಸಂತೋಷವಾಗಿ ಮಾಡ್ತೀವಿ. ಅವ್ರಿಗೆ ಏನೋ ಒಂದು ಸೇವೆ ಮಾಡೋಕ್ಕೊಂದು ಅವಕಾಶ ಸಿಗ್ತಾ ಇದ್ದಾರೆ, ಅವರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಏನೋ ಒಂದು ಸಣ್ಣ ಕೆಲಸಕ್ಕೆ ಸಣ್ಣ ಹೆಲ್ಪ್ ಕೇಳ್ತಿದ್ದಾರೆ, ಸಂತೋಷವಾಗಿ ಮಾಡ್ತೀವಿ. ಅಲ್ಲಿ ಫಲದ ಲೆಕ್ಕಾಚಾರ ಬರೋದೇ ಇಲ್ಲ. ಆ ಥರ ನಮ್ಮ ಜೀವನ ನಡೆಸಬೇಕು ಅಂತ ಶಾಸ್ತ್ರ ಹೇಳೋದು. ಗುರುದೇವ್ ಹೇಳ್ತಾ ಇದ್ರು, ಲಿವ್ ಯುವರ್ ಲೈಫ್ ಇನ್ ದ ಯಜ್ಞ ಸ್ಪಿರಿಟ್. ಇದನ್ನು ಅರ್ಥ ಮಾಡ್ಕೊಬೇಕು ನಾವು. ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್, ಒಂದು ಸಣ್ಣ ಕತೆ ಹೇಳಿ ಮುಗಿಸ್ಬಿಡ್ತೀನಿ ಇವತ್ತಿಂದು. ತಾಯಿ ಮತ್ತು ಮಗ ಬೀಚ್ಗೆ ಹೋದರು. ತಾಯಿ ಮತ್ತು ಮಗ ಬೀಚ್ಗೆ ಹೋಗ್ತಾರೆ.
ಸುಮ್ಮನೆ ವಿಹಾರಕ್ಕೆ ಎಂಜಾಯ್. ಸಂಡೇ ಇತ್ತು ಅಂತ ಕಾಣುತ್ತೆ. ಸಣ್ಣ ಹುಡುಗ, ಒಂದು 6 ವರ್ಷ 7 ವರ್ಷದ ಹುಡುಗ. ಇಬ್ಬರು ಬೀಚ್ಗೆ ಹೋಗ್ತಾರೆ. ತಾಯಿ ಬೀಚಲ್ಲಿ ತುಂಬ ಜನ ಏನೇನೋ ಇದೆ ನೋಡೋಕ್ಕೆ, ಸುಂದರವಾಗಿದೆ, ವಿಶಾಲವಾಗಿದೆ. ಜುಹು ಬೀಚ್ ಅಂತಲೇ ಇಟ್ಕೊಳ್ಳೋಣ. ತುಂಬ ದೊಡ್ಡದಾಗಿದೆ, ತುಂಬ ಜನ ಏನೇನೋ ಎಲ್ಲ ಖುಷಿಯಾಗಿದ್ದಾರೆ. ಇವರು ಖುಷಿಯಾಗಿದ್ದಾರೆ, ಇವಳು ಖುಷಿಯಾಗಿದ್ದಾಳೆ ತಾಯಿ. ಅದು ಇಲ್ಲಿ ನೋಡ್ತಾ ಆಮೇಲೆ ನೋಡ್ತಾಳೆ, ಮಗನೇ ಇಲ್ಲ. ಮಗ ನೀರಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾನೆ. ನೀರಲ್ಲಿ ಹೋಗಿ ಅಲೆಗಳಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾನೆ ದೂರ. ಆಮೇಲೆ ದೂರದಲ್ಲಿ ನೋಡಿದ್ರೆ ಒಂದು ತಲೆ ಮಾತ್ರ ಕಾಣಿಸ್ತಾ ಇದೆ. ಓ ಅಂತ ಅಳ್ತಾಳೆ, ಜೋರಾಗಿ ಕೂಗ್ತಾಳೆ. ಸರಿ, ಅವಳು ಕೂಗಾಟ ನೋಡಿ ಎಷ್ಟೋ ಜನ ಸೇರಿ ಒಬ್ಬ ಯುವಕ, ಅವನು ನೀರಲ್ಲಿ ಧುಮುಕಿ ಹಾರಿ ಈಜ್ಕೊಂಡು ಹೋಗಿ ಆ ಹುಡುಗನ ತಂದುಬಿಡ್ತಾನೆ. ಹುಡುಗನ ತಂದು ತಾಯಿಗೆ ಒಪ್ಪಿಸ್ತಾನೆ. ತಾಯಿಗೆ ಖುಷಿ ಆಗತ್ತೆ. ಆದರೆ ಅವಳು ಹೇಳ್ತಾಳೆ, ಓ ಹುಡುಗ ಸಿಕ್ಕದ, ಆದರೆ ಅವನ ತಲೆ ಮೇಲೆ ಒಂದು ಟೋಪಿ ಇತ್ತದು ಸಿಗಲಿಲ್ಲ. ಅವನ ತಲೆ ಮೇಲೆ ಒಂದು ಟೋಪಿ ಇತ್ತದು ಸಿಗಲಿಲ್ಲ. ಸೊ ಈ ಥರ ಮೆಂಟ್ಯಾಲಿಟಿ ಇರೋರು ಸಂತೋಷವಾಗಿರೋಕ್ಕೆ ಸಾಧ್ಯನಾ? ನಮ್ಮ ಹತ್ರ ಏನಿಲ್ವೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ. ದೇವರು ಎಷ್ಟೊಂದು ಕೊಟ್ಟಿದ್ದಾನೆ. ಗುರುದೇವ್ ಹೇಳೋರು, ವಾಟ್ ಯು ಹ್ಯಾವ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು, ವಾಟ್ ಯು ಡೂ ವಿತ್ ವಾಟ್ ಯು ಹ್ಯಾವ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ಇಷ್ಟಕ್ಕೆ ಸಾಕಿದೆ. ಇದೊಂದು ವಾಕ್ಯ ಸಾಕು. ಆ್ಯಕ್ಚುಲಿ 7 ದಿವಸ ಪ್ರವಚನ ಬೇಕೇ ಇಲ್ಲ. ಇದೊಂದು ಸೆಂಟೆನ್ಸ್ ಸಾಕು. ವಾಟ್ ಯು ಹ್ಯಾವ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು, ವಾಟ್ ಯು ಡೂ ವಿತ್ ವಾಟ್ ಯು ಹ್ಯಾವ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಸ್ವಲ್ಪ ಮನನ ಮಾಡಿ ಅದರ ಪ್ರಕಾರ ನಾವು ಜೀವನ ನಡೆಸಿದ್ರೆ ನಮ್ಮ ಇಡೀ ಜೀವನವೇ ಒಂದು ಯಜ್ಞ ಆಗ್ಬಿಡುತ್ತೆ. ಅದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು. ನಾಳೆ ಮುಂದುವರ್ಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಮುಂದುವರ್ಸೋಣ.